ವಯಸ್ಸಾದಿದ್ನಪ್ಪ ಅಂದ್ರೆ ಇನ್ನೂ ಬೆಳೆಸುವಂತ ಸಾಮರ್ಥ್ಯವನ್ನು ಹೊಂದಿದಂತವ್ರು. ಹಾಗಾಗಿ ಇಂಥವ್ರನ್ನ ಎಷ್ಟೋ ಮಂದಿನ ಬೆಳೆಸಿದ್ದಾರೆ. ಹಾಗೆ ಈ ಮಗು ಏನ್ ದೊಡ್ಡದಲ್ಲ ಅನ್ನುವಂತ ವಿಚಾರದೊಳಗೆ 10,000 ರೂಪಾಯಿ ಅವರು ಇದು ಮಾಡಿದ್ದಾರೆ. ಮತ್ತೆ ಮುಂದೆ ಅವಳಿಗೆ ಎಂತ ವಿದ್ಯೆ ಕಲಿತಾಳ ಅಂತಂದ್ರು ಕಲ್ಸೋಕೆ ಅವರು ತಯಾರಿರ್ತಾರೆ ಅನ್ನುವಂತ ವಿಚಾರ ನಾವು ಹೇಳ್ತಾರೆ. ಅದರಂತಾಗ ಮರುಳು ಸಿದ್ದಪ್ಪನವರು, ಬಡಿಗಣ್ಣೋಡಿ ಮೇಡಮ್ ಅವರು ಬಹಳಷ್ಟು ಈ ವಿಷಯದ ಬಗ್ಗೆ ಬಹಳಷ್ಟು ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅವರಿಗೆ ಧನ್ಯವಾದಗಳನ್ನು ಹೇಳ್ತೇವೆ. ಸುಧಾ ಚಳ್ಮರ್ದೇವರು ಸಹ ಆ ವಿದ್ಯಾರ್ಥಿಗೆ 200 ರೂಪಾಯಿಗಳನ್ನ ಕೊಟ್ಟಿದ್ದಾರೆ. ಅದನ್ನು ಸಹ ಗುರುಗಳನ್ನು ಕೇಳಿಸೋದು. ನಮಸ್ಕಾರ ಎಲ್ರಿಗೂ. ಯಾಕೆ ನಾ ಹೇಳಿಕತ್ತೀನಿ ಅಂದ್ರೆ ಉರಿ ಬಿಸಿಲು, ಶೆಕೆ ತಡೆಯಕ್ಕಾಗೋದು, ಸ್ವಲ್ಪ ಆತ್ಲಾಗಿಂದ ಏನೋ ಘಮ ಘಮ ವಾಸನೆ, ಹಿಂಗಾಗಿ ಎಲ್ಲರದು ಲಕ್ಷ್ಯ ಸ್ವಲ್ಪ ಬೇರೆ ಕಡೆ ಆಗೈತೆ. ಅದಕ್ಕೆ ನಿಮ್ಮ ಎಚ್ಚರಿಸಲಿಕ್ಕೆ ಸ್ವಲ್ಪ ನಮಸ್ಕಾರ ಹೇಳಿದೆ. ನಮಸ್ಕಾರ ಎಲ್ರಿಗೂ. ಹಾ, ಧನ್ಯವಾದ. ಇಲ್ಲಿ ನಡೆದಂತ ರತ್ನ ಅಂದ್ರೆ ಒಳ್ಳೊಳ್ಳೆ ಕೆಲಸಗಳ ಸಮಾಗಮ ಇವತ್ತಿನ ದಿವಸ ನಡೆದೈತಿ. ಒಂದು ಯೋಗ ಶಿಬಿರ, ಒಂದು ಸಿರಿಧಾನ್ಯಗಳ ಒಂದು ಕಾರ್ಯಾಗಾರ, ಜೊತೆಗೆ ಮತದಾನದ ಒಂದು ಜಾಗೃತಿ ಕವಿಗೋಷ್ಠಿ, ಈ ಎಲ್ಲ ಕಾರ್ಯಕ್ರಮಗಳನ್ನು ಆಯೋಜಿಸಿದಂತಹ ಎಲ್ಲ ಸಂಘಟಕರಿಗೆ ನಾನು ನಮ್ಮ ಕಿತ್ತೂರು ಚೆನ್ನಮ್ಮ ಉದ್ಯಾನವನಗಳ ವಾಯುವಿಹಾರಿಗಳ ಸಂಘದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಯಾಕಂದ್ರೆ ಈ ಕಿತ್ತೂರು ಚೆನ್ನಮ್ಮ ಗಾರ್ಡನ್ ಅಭಿವೃದ್ಧಿ ಮಾಡಲಿಕ್ಕೆ ನಾವೊಂದು ಉದ್ಯಾನವನದ ವಾಯುವಿಹಾರಿಗಳ ಸಂಘ ಅಂತ ಮಾಡಿದ್ವಿ. ಅದು ಕೆಲವೊಂದಿಷ್ಟು ಅನಿವಾರ್ಯ ಕಾರಣಗಳಿಂದ ಒಂದು ಆಡಳಿತ ಯಂತ್ರದಿಂದ ನಮ್ಗೆ ಅವಕಾಶ ಸಿಗಲಿಲ್ಲ. ಹಿಂಗಾಗಿ ಅದು ಹಾಳು ಬಿದ್ದು ಹೋಗಿದೆ. ಅದನ್ನ ಮತ್ತೆ ನಾವು ಮುಂದುವರಿಸ್ತೀವಿ. ನಾವು ಮತ್ತೆ ಈ ಗಾರ್ಡನ್ ಸುಂದರಗೊಳಿಸ್ತೀವಿ. ಈ ಒಂದು ಸುಂದರ ವಾತಾವರಣ ನೀವು ನೋಡ್ಲಿಕ್ಕತ್ತೀರಿ, ಕುಂಟಿದ ಕುರ್ಚಿಗಳನ್ನೆಲ್ಲ ನೋಡ್ಲಿಕ್ಕತ್ತೀರಿ, ಒಂದು ಎಲ್ಲ ತಂಪಾದ ವಾತಾವರಣ ನೋಡ್ಲಿಕ್ಕತ್ತೀರಿ. ಇದನ್ನ ನಮ್ಮ ಸಂಘಟನೆಯವರೆಲ್ಲ ಕೂಡಿ ಮಾಡಿದ್ದು ಒಂದು ಸಹಕಾರದೊಂದಿಗೆ. ಹಿಂಗಾಗಿ ನಿಮ್ಮೆಲ್ಲರ ಸಹಕಾರ ಮುಂದೂ ಇರಲಿ ಅಂತ ನಾನು ಬಯಸ್ತಾ, ನಿಮ್ಮ ಎಲ್ಲ ಕಾರ್ಯಕ್ರಮಗಳು ಈಗಾಗಲೇ ನೀವೆಲ್ಲರೂ ಸಿರಿಧಾನ್ಯಗಳ ಬಗ್ಗೆ, ಯೋಗದ ಬಗ್ಗೆ ಮತ್ತು ಮತದಾನದ ಬಗ್ಗೆ ಎಲ್ಲ ನೀವು ಹೇಳಿದ್ರಿ. ಆದ್ರೆ ನಾನು ಒಳ್ಳೆ ಒಳ್ಳೆ ವಿಚಾರಗಳನ್ನ ನೀವು ಹೇಳಿರಿ. ಆದ್ರೆ ಕೆಲವೊಂದಿಷ್ಟು ನಮ್ಮ ಈ ಒಂದು ಸಂಘಟನೆಯವರಿಗೆ ನಾನು ಒಂದು ಸಣ್ಣ ಒಂದು ಸಲಹೆ ಕೊಡ್ಲಿಕ್ಕೆ ನನ್ನ ಪರವಾಗಿ ಹೇಳಿಕ್ಕೆ ಇಚ್ಛೆ ಮಾಡ್ತೀನಿ. ಏನಂದ್ರೆ ನಿಮ್ಮ ಈ ಒಂದು ಎಲ್ಲ ಒಂದು ಏನು ಸಂಘಟನೆಗಳದಾವು, ಅದರಿಂದ ನೀವು ಇನ್ನೂ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ಮಾಡಲಿ. ನಮ್ಮ ಎಲ್ಲ ಸಹಕಾರ, ಈಗ ನಾನು ಒಬ್ಬ ಕಲಾವಿದನಾಗಿ ನಿಮ್ಮ ಏನಾದರೂ ನನ್ನ ಅಕ್ಕ ಕವಿತಾ ಕಾಶಪ್ಪನವ್ರ ಹೆಸರು ಕೇಳಿರ್ಬೋದು ನೀವು. ಕವಿತಾ ಕಾಶಪ್ಪನವ್ರು ಅಂತ. ನಾವೆಲ್ಲ ಕಲಾವಿದರು, ನಾವು ಕಲಾವಿದ್ರ ಬಳಗಲಿಂದ ಬಂದವರು ನಾವೆಲ್ಲ. ಮತ್ತೆ ಕಲೆಯನ್ನು ಉತ್ತೇಜಿಸ್ಲಿಕ್ಕೆ ಏನಾದರೂ ಕಾರ್ಯಕ್ರಮ ಮಾಡೋದಿದ್ರೆ ನಾನು ಕೂಡ ನಿಮ್ಗೆಲ್ಲರ ಸಹಕಾರ ಮಾಡ್ಲಿಕ್ಕೆ ನಾ ತಯಾರಿದ್ದೀನಿ. ಜೊತೆಗೆ ನಾನು ಸಹೋದರಿ ನಿರ್ಮಲಾ ಅವ್ರಿಗೆ, ಜೊತೆಗೆ ನನ್ನ ಆತ್ಮೀಯ ಸ್ನೇಹಿತ ಗಣೇಶ್ ಅವ್ರಿಗೆ, ಮತ್ತೆ ನಮ್ಮ ಗುರುಗಳಾದಂತ ನಮ್ಮ ಆತ್ಮೀಯ ಸ್ನೇಹಿತರು ಎಲ್ರಿಗೂ ನಾನು ಕೇಳ್ಕೊಳ್ಳೋದೇನಂದ್ರೆ, ರಕ್ತದಾನದ ಬಗ್ಗೆ ಮತ್ತು ನೇತ್ರದಾನದ ಬಗ್ಗೆ ತಿಳುವಳಿಕೆ ಜನರಿಗೆ ಬಹಳ ಕಡಿಮೆ ಆಗಿದೆ. ಅಂದ್ರೆ ಜನರಿಗೆ ಏನಾಗಿದೆ ಅದ್ರ ಬಗ್ಗೆ ಎಷ್ಟೋ ಜನ ರಕ್ತ ಒಂದು ಸಿಗ್ಲಾರ್ದ, ನೀವು IMA ಬ್ಲಡ್ ಬ್ಯಾಂಕ್ ಕಡೆ ಹೋಗ್ಬೇಕಾದ್ರೆ ನೀವು ನೋಡ್ತಿರ್ಬೇಕು, ಎಷ್ಟೊಂದು ಜನ ಕಾಯ್ಕೊಂಡು ನಿಂತಿರ್ತಾರೆ. ಎಷ್ಟೊಂದು ಜನರೊಳಗೆ ನಿಸ್ತೇಜ್ ಬೇಕಾಗಿರ್ತೈತಿ, ಯಾರಿಗೂ ಬ್ಲಡ್ ಸಿಗ್ತಿರಂಗಿಲ್ಲ. ಕೊನೆಗಾಲದಾಗ ಅವ್ರಿಗೆ ರಕ್ತ ಸಿಕ್ತಿತ್ತಂದ್ರೆ ಎಷ್ಟೋ ಒಂದು ಅವರು ಜೀವ ಬದುಕಲಿಕ್ಕೆ ಸಾಧ್ಯದ. ನಾನೊಂದು ಅಳಿಲಿ ಸೇವೆ ಮಾಡೀನಿ. ಅದೇನು ನಾನು ದುಡ್ಡಿಸ್ತೇನೆ ಹೇಳಿಕ್ಕೆ ಇಚ್ಛೆ ಮಾಡ್ತಾ ಇಲ್ಲ. ಈಗಾಗಲೇ ನಾನು ಬಹಳ ಸದ್ಯ ಮಾಡಿಲ್ಲ, ಬರೀ 70 ಸರಿ ರಕ್ತದಾನ ಮಾಡೀನಿ. ಜೊತೆಗೆ ನನ್ನ ಸಾವಿನ ನಂತರ ನನ್ನ ಕಣ್ಣುಗಳನ್ನ ದಾನ ಮಾಡ್ಲಿಕ್ಕಂತ ನೇತ್ರದಾನನೂ ಮಾಡೀನಿ. ಜೊತೆಗೆ ನನ್ನ ದೇಹದ ಅವಯವಗಳು ಏನು ಅನುಕೂಲ ಆಗ್ತಾವಲ್ಲ, ಬೇರೆ ಏನಾದ್ರು ಕಿಡ್ನಿ ಅಥವಾ ಹಾರ್ಟ್ ಅಥವಾ ಮತ್ತೆ ಏನಾದರೂ ಸಾಧ್ಯತೆಗಳಿದ್ರೆ ಒಂದು ನೇತ್ರದಾನ ಮಾಡಿದ್ರೆ 4 ಜನರಿಗೆ ಉಪಯೋಗ ಆಗ್ತದೆ ಅನ್ನೋದು ಡಾಕ್ಟರ್ ರಾಜ್ಕುಮಾರ್ ಅವರಿಂದ ನಾನು ತಿಳಿಸ್ಪಟ್ಟಿದ್ದು. ಏನಂದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರು ಮತ್ತು ಪುನೀತ್ ರಾಜ್ಕುಮಾರ್ ಅವರು 4 ಜನರಿಗೆ ಅವ್ರು ಅನುಕೂಲ ಮಾಡಿಕೊಟ್ರು. ಅಂದ್ರೆ ಒಂದು ಕಣ್ಣು ಕಪ್ಪು ಗುಡಿ ಆಗಿರ್ಬೋದು, ಜೊತೆಗೆ ಕಣ್ಣು ಹೊಟ್ಟೆಗಳು ಅವನ್ನೆಲ್ಲ ಆಗಿತ್ತು ಅಂತಂದ್ರೆ ಅವೆಲ್ಲವೂ 4 ಜನಕ್ಕೆ ಅನುಕೂಲ ಆಗ್ತಾವಂತ. ಮತ್ತೆ ದಯವಿಟ್ಟು ನೀವೆಲ್ಲರೂ ಯಾರೋ ರಕ್ತದಾನ ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ಒಬ್ರು ಹೋಗಿ ಇವತ್ತಿನ ದಿವಸ ರಕ್ತದಾನ ಮಾಡ್ರಿ. ನಿಮ್ಮ ಹುಟ್ಟುಹಬ್ಬ ಆಗಿರ್ಬೋದು, ನಿಮ್ಮ ಮದುವೆ ವಾರ್ಷಿಕೋತ್ಸವ ಆಗಿರ್ಬೋದು, ಅಥವಾ ನಿಮ್ಮ ಪ್ರೀತಿ ಪಾತ್ರವಾದವರದ್ದು ಏನಾದ್ರು ಹುಟ್ಟುಹಬ್ಬ ಅಥವಾ ಏನಾದ್ರು ವಿಶೇಷ ಕಾರ್ಯಕ್ರಮಗಳಿದ್ರೆ ನೀವು ಎಲ್ಲೂ ಹೋಗಿ ಅವತ್ತಿನ ದಿವಸ ಪಾರ್ಟಿ ಮಾಡೋ ಬಗ್ಗೆ ಅದನ್ನ ಹೋಗಿ ನೀವು ದಯವಿಟ್ಟು ರಕ್ತದಾನ ಮಾಡ್ರಿ. ಜೊತೆಗೆ ನನ್ನ ಕಡೆ ಒಂದು 100-150 ಫಾರ್ಮ್ಗಳು ಅದಾವ ಬೇಕಾದ್ರೆ ನೇತ್ರದಾನದ ಬಗ್ಗೆ. ನಿಮ್ಮ ಸಾವಿನ ನಂತರ ದಯವಿಟ್ಟು ಸಾವಿನ ಬಗ್ಗೆ ಮಾತಾಡ್ತೀನಿ ಅಂತ ದಯವಿಟ್ಟು ಯಾರು ತಪ್ಪಿಕೋಬೇಡ್ರಿ. ಏನಪ್ಪಾ ಬಂದು ಕರೆದ ವ್ಯಕ್ತಿ ಇವತ್ತಿನ ದಿವಸ ಸಾವು ಬಗ್ಗೆ ಮಾತಾಡ್ತಾನೆ ಅಂತ ತಪ್ಪಿಕೋಬೇಡ್ರಿ. ಏನಂತಂದ್ರ ಅಲ್ಲ ಬೇಡ, ಇನ್ನೂ 100 ವರ್ಷ ಬದುಕ್ರಿ ಎಲ್ರು. ಆದ್ರೆ
ಮಣ್ಣಿನ ಜೊತೆಗೆ ಮಣ್ಣಾಗಿ ಹೋಗುವಂಥದ್ದು, ಸುಟ್ಟ ಮೇಲೆ ಬೂದಿ ಆಗುವಂತ ಒಂದು ಇಡೀ ದೇಹನ ನಾವ್ ಏನಾದ್ರೂ ಒಂದ್ ರೀತಿ ಅನುಕೂಲ ಮಾಡಿಕೊಡೋಣ ಅಂತ ಅದಕ್ಕೆ ನಾನು ಒಂದು ನಿಮ್ಗೆ ಸ್ವಲ್ಪ ಅರಿವು ಮೂಡಿಸ್ಲಿಕ್ಕೆ ಅಂತ ನಾನು ಹೇಳಿಕತ್ತೀನಿ. ದಯವಿಟ್ಟು ತಗೊಳ್ಳಾರ್ದ ನೀವು ಏನಾದ್ರೂ ಸಹಾಯ ಸಹಕಾರ ಅಥವಾ ಈ ಒಂದು ಸಂಘಟಕರಿಗೆ ಮತ್ತೆ ನಮ್ಮಿಂದ ಏನಾದ್ರೂ ಕಲೆಯ ಬಗ್ಗೆ, ನಾನೊಬ್ಬ ಮಿಮಿಕ್ರಿ ಕಲಾವಿದ ಅಥವಾ ಒಂದು ಏನಾದ್ರೂ ಸಣ್ಣ ಮಕ್ಕಳಿಗೆ ಏನಾದ್ರೂ ಒಂದು ಕಾರ್ಯಾಗಾರ ಇಟ್ಟಿದ್ದಾತಂದ್ರೆ, ಒಂದು ಮೋನೋ ಆಕ್ಟಿಂಗ್, ಮಿಮಿಕ್ರಿ, ಮೈಮ್ ಏನಾದ್ರೂ ಕಾರ್ಯಕ್ರಮಗಳು ಇತ್ತಂದ್ರೆ, ಮತ್ತೆ ಬೀದಿ ನಾಟಕಗಳನ್ನ ಎಲ್ಲ ನಾವು ಮಾಡೀವಿ. ಬೀದಿ ನಾಟಕಗಳ ಮುಖಾಂತರ ಏನಾದ್ರೂ ಜನಜಾಗೃತಿ ಕಾರ್ಯಕ್ರಮ ಮಾಡೋದಿದ್ರು ನಿಮ್ಮ ಸಂಘಟನೆಯಿಂದ ನಾನು ನನ್ನ ಅಳಿಲು ಸೇವೆಯನ್ನು ಸಲ್ಲಿಸಲಿಕ್ಕೆ ತಯಾರಿದ್ದೀವಿ. ಯಾಕಂದ್ರೆ ನಾವು ಏಡ್ಸ್ ಅವೇರ್ನೆಸ್ ಪ್ರೋಗ್ರಾಮ್ ಅಂತ ಮಾಡಿದ್ವಿ. ಮಾಡಿದಾಗ ಬೀದಿ ಒಳಗೆಲ್ಲ ಹೋಗಿ ನಾವು ಬಸ್ ಸ್ಟ್ಯಾಂಡ್ನಾಗ, ರೈಲ್ವೆ ಸ್ಟೇಷನ್ಯಾಗ ಎಲ್ಲೋ ಒಂದ್ ಕಡೆ ಹೋಗಿ ನಾವು ನಿಂತಲ್ಲೇ ಒಂದು ನಾಟಕ ಮಾಡಿ ಜನಜಾಗೃತಿನ ಮಾಡಿ ಏಡ್ಸ್ ಅವೇರ್ನೆಸ್ ಪ್ರೋಗ್ರಾಮ್. ಮತ್ತೆ ನಮ್ಮ ಹೆಲ್ತ್ ಕ್ಯಾಂಪ್ ಯೋಗ ಸಂಘದಿಂದ ನಾವು ಒಂದು ಏಡ್ಸ್ ಅವೇರ್ನೆಸ್ ಅಂತಂದು ಒಂದು ಮೋಟರ್ ಬೈಕ್ ರ್ಯಾಲಿ ಮಾಡಿದ್ವಿ. ಹೀಗೆ ಸಮಾಜಕ್ಕೆ ಏನಾದ್ರು, ಸಮಾಜ ನನಗೇನು ಕೊಡ್ತು ಅನ್ನೋದಕ್ಕಿಂತ ಸಮಾಜಕ್ಕೆ ನಾನೇನು ಕೊಟ್ಟೆ ಅನ್ನೋದನ್ನ ನಾವು ಬಹುಮುಖ್ಯವಾದದ್ದು. ಅದಕ್ಕೆ ಏನಾದ್ರು ನಮ್ಮಿಂದ ಅಳಿಲು ಸೇವೆಯನ್ನ ನನ್ನ ಪರವಾಗಿ ನಿಮ್ಮ ಒಂದು ಸಂಘಟನೆಗೆ ಏನಾದ್ರು ಬೇಕಾದ್ರೆ ನನ್ನ ದಯವಿಟ್ಟು ಬಳಸ್ಕೊಡಿ. ಯಾಕಂದ್ರೆ ನಾವು ಹೆಂಗಾಗ್ತೇವಂತಂದ್ರೆ ಗದಗ ಬೆಟ್ಟಿಗೆರೊಳಗೆ ಯಾವುದೇ ಕಲೆ ಬೆಳೆಸುವಂತ ಕಾರ್ಯಕ್ರಮಗಳು ನಡೆದೇ ಇಲ್ಲ. ನಾವು ಹುಟ್ಟು ಕಲಾವಿದರು, ನಮಗೆ ನಿಂತಲ್ಲಿ ಅವ್ರು ನಾಟಕ ಮಾಡಿ, ನಿಂತಲ್ಲಿ ಅವ್ರು ಮಿಮಿಕ್ರಿ ಮಾಡ್ರಿ ಅಂತ ನಾವು ಮಾತಾಡ್ಬೋದು. ಸಣ್ಣ ಮಕ್ಕಳು ಎಲ್ಲ ಇದೀರಿ, ನಿಮ್ಗೊಂದು ಮಿಮಿಕ್ರಿ ಮಾಡಿ ತೋರಿಸ್ಲಿ. ಮಿಮಿಕ್ರಿ ಅಂದ್ರೆ ಹೆಂಗ, ಏನ್ ಇರ್ತೈತೆ ಗೊತ್ತೈತಿ ನಿಮ್ಗ? ಏನ್ ಮಾಡ್ತಾರೆ ಪ್ರಾಣಿ ಪಕ್ಷಿಗಳೆಲ್ಲ ಹಿಂದಿಂತಲ್ಲಿ ನೀವು ವಿಮಾನ ತರಿಸ್ಬೇಡಿ, ಮ್ಯಾಗಿಂದ ವಿಮಾನ ತರಿಸ್ಬೇಡಿ, ಹೆಂಗ್ ಹೋಗ್ತೈತಿ ವಿಮಾನ? ಚಪ್ಪಾಳೆ ಹೊಡಿದ್ರು, ಚಪ್ಪಾಳೆ ಹೊಡಿಲ್ಲ ನೀವು ಬೇಡ, ಇನ್ನೊಂದ್ಸರಿ ಮಾಡೋಣಂತೆ. ನೀವೆಲ್ಲರೂ ದೊಡ್ಡವರು ಇದ್ರಲ್ಲ ಇವತ್ತಿನ ದಿವಸ ಎಲ್ಲರೂ ಇದನ್ನ ನೋಡಿರಿ, ಡೀಸೆಲ್ ಇಂಜಿನ್ ನೋಡಿರಿ, ಕಲ್ಲಿದ್ದ ಇಂಜಿನ್ ಯಾರಾದ್ರೂ ನೋಡಿರಿ? ಕಲ್ಲಿದ್ಲಿಂದ ನಡೆಯುವಂತ ಇಂಜಿನ್ ಯಾರು ಹತ್ತಿರಿ ಸರ್? ಅಜ್ಜಾರ ಎಲ್ಲ ಹತ್ತಿರ್ಬೇಕು, ಕಲ್ಲಿದ್ದ ಇಂಜಿನ್ ಎಲ್ಲ ಹತ್ತಿರಿ ಅಲ್ರಿ? ನಾನು ಹತ್ತೀನಿ. ಯಾಕಂದ್ರೆ ನಾವು ಅಪ್ಪ ರೈಲ್ವೆ ಗಾಡಿ ಇದ್ರು, ನಾವು ಹಿಂದಲೇ ಡಬ್ಬ್ಯಾಗ ಯಾವತ್ತಿದ್ರು ಅಪ್ಪಾರು ನಾವು ಕುಡ್ಕೊಂಡು ಇರ್ತಿದ್ವಿ. ಹೆಂಗ್ ಹೋಗ್ತಿತ್ತು ಅನ್ನೋ ನಿಮ್ಗೆ ಗೊತ್ತೈತಿ ಎಲ್ಲಾರು ಹುಡುಗ್ರಿ. ಓಕೆ, ಮತ್ತೇನಾದ್ರೂ ಅವಕಾಶಗಳು ಸಿಕ್ಕಾಗ ನಿಮ್ ಜೊತೆ ನಾನು ಕೂಡ್ತೀನಿ, ನಗಿಸ್ತೀನಿ. ಧನ್ಯವಾದ ನಿಮ್ಮೆಲ್ಲರಿಗೂ, ನಮಸ್ಕಾರ. ಇನ್ನೊಬ್ಬರಿಗೆ ಕಣ್ಣಾಗಲಿ ಎನ್ನುವಂತ ವಿಚಾರವನ್ನ ನಮ್ಮ ಲಿಂಗರಾಜ ಪರ್ಲಿ ಅವರು ಹೇಳಿದ್ರು. ನಮ್ಮ ಕವಿತಾ ಕಾಶ್ಯಪ್ನವರು ಬ್ರದರ್ ಮೊದಲ ಕಲಾವಿದರ ಪರಂಪರೆಯಿಂದ ಬಂದಿರ್ತಕ್ಕಂಥವ್ರು. ಅಷ್ಟೊಂದು ಆ ಕಲೆ ಅಡಿಗೆದ, ಆದ್ರೆ ಅದ ಬೆಳಕಿಗೆ ಬಂದದ, ಬಹಳಷ್ಟು ಬೆಳಕಿಗೆ ಬಂದದ. ಇನ್ನೂ ಅದು ನಿರಂತರ ನಡಿಬೇಕನ್ನೋದಂಥದ್ದು ಅವ್ರ ಆಶಯ. ಹಾಗಾಗಿ ಅಂತ ಒಂದು ಅವಕಾಶನ ನಾವು ನಿಮ್ಮನ್ನು ಬಳಸ್ಕೊಳ್ತೀವಿ ಅನ್ನುವಂತ ಮಾತನ್ನು ನಮ್ಗೆ ಹೇಳ್ತಾ, ಇಂಥ ಒಂದು 70,000 ರಕ್ತದಾನ ಮಾಡಿ ಇನ್ನೂ ಗಟ್ಟೆದ ಚಲೋ ಉಂಟಾರಂತ ಕಾಣುತ್ತೆ. ಹಾಗಾಗಿ ಚಲೋ ಗಟ್ಟಿ ಪದಾರ್ಥಗಳನ್ನು ಉಣ್ಣೋದ್ರಿಂದ ದೇಹಕ್ಕೆ ಅಷ್ಟು ಬೆಳೆ. ಹೌದು, ಹಾಗಾಗಿ ನೋಡಿ, ರಕ್ತ ಕೊಡೋದ್ರ ಬಗ್ಗೆ ಹೆದರಿಕೆ ಬೇಡ ಅಂತ ಅನ್ನುವಂಥದ್ದನ್ನ ನಮ್ಮ ಜನಪದ ಹೇಳ್ತಾರೆ. ಎಷ್ಟೆಲ್ಲ ಕೊಟ್ಟು ನಡೀತೈತಿ, ಆದ್ರೆ ನಾವು ಕೊಡಕ್ ಹೋದಾಗ ಇರೋದೇ ಸ್ಟೇಜ್ ಮೇಲೆ ಟೆಸ್ಟ್ ಕೊಟ್ಟು ಮತ್ತೆ ನಮಗೆ ಅನ್ನೋ ಭಯ ಅಲ್ಲ. ಆ ಭಯ ಏನು ಇರಬಾರ್ದು. ಹಾಗಾಗಿ ಅದನ್ನ ನೀವು ಕೊಡ್ಬೋದು, ಎಷ್ಟು ಸಾಧನೆ ಆದ್ರೂ ಕೊಡ್ಬಹುದು ಅನ್ನುವಂಥ ವಿಚಾರವನ್ನು ಹೇಳಿದಂತ ನಮ್ಮ ಲಿಂಗರಾಜ್ ಬಗ್ಲಿ ಅವರಿಗೆ ನಮ್ಮೆಲ್ಲರ ವತಿಯಿಂದ ತುಂಬು ಹೃದಯದ ಧನ್ಯವಾದಗಳನ್ನ ಸಮರ್ಪಿಸಿದ್ದೇವೆ. ಕಾರ್ಯಕ್ರಮದ ಉಪಸ್ಥಿತಿಯನ್ನು ವಹಿಸಿರತಕ್ಕಂತ ನಮ್ಮ ನಿರ್ಮಲಾ ತರೋಡವರು ಒಂದೆರಡು ಮಾತುಗಳನ್ನ 1-2 ನಿಮಿಷದಲ್ಲಿ ಮಾತಾಡ್ತಾರೆ, ಕೇಳ್ಬಿಡಿ ಅಂತ. ಎಲ್ಲ ಮಹಿಳೆಯರು ಹಾಗೂ ಒಂದು ಸತ್ತ ವೇದಿಕೆಯ ಮುಂಭಾಗದಲ್ಲಿ ಎಲ್ಲರಿಗೂ ನನ್ನ ನಮಸ್ಕಾರವನ್ನು ಹೇಳುತ್ತಾ, ಇವತ್ತು ಈ ಕಾರ್ಯಕ್ರಮ ನೋಡಿದರೆ ಬಹಳ ಒಂದು ರೀತಿ ವಿಶೇಷ ಅನಿಸ್ತು.
ಇನ್ನೊಂದೇನಂದ್ರೆ ಇಲ್ಲಿ ನಮ್ಮ ಕಾರ್ಯಕ್ರಮದಲ್ಲಿ ಸುಮಾರು ಒಂದು 150ರಿಂದ 200 ಜನ ಯಾವಾಗೂ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾನೆ ಇದ್ರು. ನಮ್ಮ ಸರ್ಗೂ ಗೊತ್ತೈತಿ, ಇಲ್ಲೇ ನಮ್ಗೆ ಅನಿಸಿದೆ ಸರ್ಗೂ ಗೊತ್ತೈತಿ. ಸುಮಾರು ಮೊನ್ನೆ ಬಗ್ಲಿ ಸರು ಬಂದಿದ್ರು, ಸುಮಾರು ಮಕ್ಕಳುಗಳೆಲ್ಲ ಭಾಗಿಯಾಗಿದ್ರು. ಇವತ್ತ ನಮ್ಗೆ ಒಂದ್ ಸ್ವಲ್ಪ ಹಿಂದೇಟ್ ಹಾಕ್ಸ್ತು. ಇದು ಒಂದು ಕಾರ್ಯಕ್ರಮ. ಈಗ 2015ರಿಂದ ನಾನು ಕಾರ್ಯಕ್ರಮಗಳನ್ನು ಮಾಡ್ಕೊಂತ ಬಂದೀನಿ. ಈ ಕಾರ್ಯಕ್ರಮದಲ್ಲಿ ಒಂದ್ ಸ್ವಲ್ಪ ಕುಂಠಿತ ಆಯ್ತು. ನಾನು ಗುರುಗಳ ಹತ್ರ ಹೇಳಿದಾಗ ಸರ್ ಅಂದ್ರೆ ಏನು ಚಿಂತೆ ಮಾಡ್ಬೇಡಮ್ಮ, ಬರ್ತಾರ ಜನ ಬರ್ಲಿ, ಬಂದಷ್ಟು ಜನ ಬರ್ಲಿ. ಯಾಕೆ ನಮ್ದು ಇವತ್ತು ಸ್ವಲ್ಪ ಕಾರ್ಯಕ್ರಮ ಹಿಂದೇಟ್ ಹಾಕ್ತಂತಂದ್ರೆ ಇಲೆಕ್ಷನ್ ಪ್ರಚಾರ ಇರೋದ್ರ ಜೊತೆಗೆ ಎಲ್ಲಾ ಗಣ್ಯಮಾನ್ಯಗಳು ಕೆಲವೊಬ್ರು ಎಲ್ಲ ಅದರೊಳಗೆ ಪಾಲ್ಗೊಂಡು ಇದಕ್ಕಾಗಿ ಇವತ್ತು ಸ್ವಲ್ಪ ನಮ್ಮ ಕಾರ್ಯಕ್ರಮದಲ್ಲಿ ಒಂದು ಹಿಂದೇಟು ಹೆಜ್ಜೆಯನ್ನ ಹಾಕಿದೆ ಅಂತ ನನ್ನ ಮನಸ್ಸು ಹೇಳ್ತಾ ಇದೆ. ಯಾಕಂದ್ರೆ ನಮ್ಮ ನಿರೀಕ್ಷೆ ಒಂದು 200 ಜನ. ಯಾಕಂದ್ರೆ ಹೋದ್ ಸಲ ನಾವು ಕೌಂಟ್ ಮಾಡಿದಾಗ 150 ಮೇಲ್ಪಟ್ಟಿತ್ತು. ಊಟದ ಸಮಸ್ಯೆ ಕೂಡ ಸ್ವಲ್ಪ ಆಗಿತ್ತು ನಮಗೆ. ಹಾಗಾಗಿ ನಾವು ಈ ಸಲ ಕೌಂಟ್ 200 ಲೆಕ್ಕ ಇಟ್ಕೊಂಡು ನಾವೆಲ್ಲಾನು ಅದೇ ರೀತಿಯಲ್ಲಿ ನಾವು ಮಾಡಿದ್ವಿ. ಅದೇ ರೀತಿ ಈ ಕಾರ್ಯಕ್ರಮ ಬಹಳ ಖುಷಿ ಅನ್ನಿಸ್ತು. ಯಾಕಂದ್ರೆ ಯೋಗ ತರಬೇತಿ ಶಿಬಿರವನ್ನ ಉದ್ಘಾಟನೆ ಮಾಡೋದು, ಸಿರಿಧಾನ್ಯದ ಕಾರ್ಯಕ್ರಮ ಮಾಡೋದು, ಮತದಾನದ ಜಾಗೃತಿಯನ್ನ ಮಾಡೋದ್ರ ನಿಟ್ಟಿನೊಳಗೆ ಅಜ್ಜಾರ ಜೊತೆ ನಾವು ಚರ್ಚೆ ಮಾಡಿಕೊಂಡು, ಅಜ್ಜಾರ್ ಅಂದ್ರೆ ಇಲ್ಮ ಒಂದು ಯೋಗ ಶಿಬಿರನ್ನ ಮಾಡೇ ಬಿಡೋಣ ಅಂತಂದ್ರು. ಹಂಗಂದ್ರೆ ಯೋಗ ಶಿಬಿರದ ಬಗ್ಗೆ ಆಯ್ತ್ರಿ ಅಜ್ಜಾರ್ ಎಲ್ಲಿ ಮಾಡೋಣ ಅಂತಂದಾಗ ಮತ್ತೆ ಅವ್ರ ಮನೆ ಮೇಲ್ಗಡೆ ಪೋಸ್ಟ್ ಆಫೀಸ್ ಮೇಲ್ಗಡೆ ಮಾಡ್ತಾ ಇದ್ವಿ. ಅದು ಬೇಡ ಅನಸ್ತ ಯಾಕೋ. ಯಾಕಂದ್ರೆ ಅವರು ಚೆನ್ನಪ್ಪಜ್ಜರ್ದು ಒಂದು ರೀತಿ ನೋಡ್ಬಿಟ್ರಂದ್ರೆ ಕೋಟಿ ಗಂಟ್ಲೆ ಆಸ್ತಿ ಇದ್ದಿದ್ದನ್ನ ಎಲ್ಲಾ ತೋರೋದು ಇವತ್ತು ಅವ್ರು ಒಂದು ಮಠಕ್ಕೆ ಹೋಗಿದಾರಂದ್ರ ಅಲ್ಲಿದ್ ಏನು ಬೇಡ ಅಂತ ಮತ್ತೆ ನಿರೀಕ್ಷೆಗಳನ್ನ ಬಿಟ್ಟು, ಇಲ್ಲ ಅಜ್ಜಾರ ಹಂಗಿದ್ರೆ ಗಾರ್ಡನ್ ಒಳಗ ನಾವು ಮಾಡಿಬಿಡೋಣ, ಎಲ್ಲಾ ಗುರು ಹಿರಿಯರನ್ನ ಸೇರಿಸ್ಕೊಂಡು ಈ ಗಾರ್ಡನ್ ಅನ್ನ ನಾವು ಸ್ವಚ್ಛಗೊಳಿಸ್ದಂಗೂ ಆಗತ್ತ, ಇಲ್ಲೊಂದು ಚಟುವಟಿಕೆ ಮಾಡ್ದಂಗೂ ಆಗತ್ತ ಅಂತಂದು ಈ ಕಾರ್ಯಕ್ರಮನ ನಾವು ನಡೆಸ್ತಾ ಬಂದ್ವಿ. ಇದಕ್ಕೆ ಸುಮಾರು ಒಂದು ನಮ್ಮ ಸುನೀತಾ ಮೇಡಮ್ ಅವ್ರ ಹತ್ರ, ಸುನೀತಾ ಕೆ ದೊಡ್ಡಮನಿಯವ್ರ ಹತ್ರ ಒಂದು 150 ಜನ ಹೆಸರನ್ನ ಬರೆಸಿದ್ದಾರೆ ಈ ಯೋಗ ಶಿಬಿರಕ್ಕೆ ಬರೋರು. ಇವತ್ತು ಯಾಕೋ ಪ್ರಚಾರದ ನಿಟ್ಟಿನೊಳಗೆ ಎಲ್ಲರೂ ತೊಡ್ಕೊಂಡಿರೋದ್ರಿಂದ ಇದು ಸ್ವಲ್ಪ ಕಾರ್ಯಕ್ರಮ ನಾಳೆಯಿಂದ ಮತ್ತೆ ಸುಗಮವಾಗಬಹುದು ಅನಿಸುತ್ತೆ ನನಗೆ. 1-2 ದಿನ ಇಲೆಕ್ಷನ್ ಮುಗಿಯೋವರೆಗೂ ಸ್ವಲ್ಪ ಏನೋ ಅನಿಸ್ತಾ ಇದೆ. ಅದಾದ ಮೇಲೆ ಈ ಕಾರ್ಯಕ್ರಮ ಜೋಡಣೆ ಎಲ್ಲ ಹೆಂಗ್ ಮಾಡ್ಕೊಳ್ಳೋಣ ಅಂತ ಕೇಳಿದಾಗ, ಇದು ನಯನತಾರ ಮತ್ತು ನವರಸ ಕಲಾ ಸಂಘ, ಗಣೇಶ್ ಸೇವಾ ಸಂಸ್ಥೆ ಮತ್ತು ಚೇತಕ್ ಸೇವಾ ಸಂಸ್ಥೆಯವರು ಒಂದು ನಿಟ್ಟಿನಾಗ ನಾವು 4-5 ಸಂಸ್ಥೆಗಳ ಸಹಯೋಗದೊಳಗ ಕಾರ್ಯಕ್ರಮಗಳನ್ನ ಮಾಡ್ತಾ ಬರ್ತಾ ಇದ್ದೇವೆ. ಯಾಕಂತಂದ್ರೆ ಇಂಥ ಕಾರ್ಯಕ್ರಮಗಳಲ್ಲಿ ಜಾಸ್ತಿ ಅವೇರ್ನೆಸ್ ಪ್ರೋಗ್ರಾಮ್ಸ್ಗಳು ಕೊಡೋಣ, ಜನರಿಗೆ ಗೊತ್ತಾಗ್ಲಿ ಏನೆಲ್ಲ ನಿಟ್ಟಿನಲ್ಲಿ ಕೆಲಸಗಳು ಮಾಡ್ತಾ ಇದೆ ಅಂತಂದು. ಹಾಗಾಗಿ ಈ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಈಗ ನಮ್ ಕುಬೇರ್ ಸಿಂಗ್ ಸರ್ ನೋಡಿರ್ಬೋದು, ಅವರು ತುಂಬಾ ಎಲ್ಲರೂ ಒಂದು ಎಷ್ಟು ಒಳ್ಳೆಯ ಮನಸ್ಸಿನಿಂದ ಈ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡ್ತೀವಿ ಅಂತಂದ್ರೆ, ಒಬ್ರು ಏನ್ ಡಿಸಿಷನ್ ತಗೊಂಡಿರ್ತೀವಿ ಆಯ್ತ್ರಿ ಒಪ್ಪಿಗೆಯನ್ನು ಎಲ್ಲರೂ ಕೊಟ್ಟಿರ್ತಾರೆ, ಅದು ಬೇಡ ಅನ್ನಂಗಿಲ್ಲ. ಆ ರೀತಿನೊಳಗ ಮತ್ತೆ ಕವಿಗಳನ್ನ ಕರೆಸೋದಾತು, ಹೊಸ ಜನರಿಗೆ ಪರಿಚಯಗಳನ್ನ ಮಾಡಿಸೋದಾತು, ಈ ರೀತಿ ಒಳಗ ನಾವು ಈ ಸಂಸ್ಥೆ ಎಲ್ಲ ಕೆಲಸ ಮಾಡ್ತಾ ಬಂದಿದೆ. ನಮಗ ಎಸ್ ಪಲ್ಲೆ ಸರ್ ನೋಡಿದ್ರೆ ಬಹಳ ಖುಷಿ ಅನ್ಸುತ್ತೆ. ಯಾಕಂತಂದ್ರ ನಾನು ಒಂದು 150 ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಕರಾಟೆ ತರಬೇತಿಯನ್ನು ಕೊಡ್ತಾ ಇರುವಾಗ ಅವರನ್ನ ನಾನು ಮಧ್ಯದೊಳಗ ಕರೆಸಿ ಅವ್ರ ಕಡೆಯಿಂದ ನಾನು ಯೋಗ ತರಬೇತಿಯಲ್ಲಿ ಸ್ವಲ್ಪ ಪಾಲ್ಗೊಳ್ಳಕ್ಕೆ ಹಚ್ಚಿ, ಅವತ್ತು ಅವ್ರ ಕ್ರಿಯಾಶೀಲತೆ ಎಷ್ಟೊಂದು ಐತಂದ್ರ ಅದು ಹೇಳಿಕ್ಕಾಗಲ್ಲ. ಈಗ ಅವ್ರಿಗೆ ನನಗನ್ಸೋದ್ ಮಟ್ಟಿಗೆ 75-76 ವರ್ಷ, 71 ವರ್ಷ ಇದೆ, ಆದ್ರೂ ಸಣ್ಣ ಮಕ್ಕಳ ತರ ಓಡಾಡ್ತಿರ್ತಾರೆ. ಇದು ಹೇಗೆ ಸಾಧ್ಯ ಅಂತಂದ್ರೆ ಅದು ಅವರು ಯೋಗದಿಂದ ಪಡೆದಂಥದ್ದು. ಆಮೇಲೆ ಅವ್ರು ಹೇಳಿದ್ರು ಬ್ಯಾಂಕ್ ಒಳಗೂ ಕೂಡ ಕೆಲಸ ಮಾಡಿ ಬಂದಿದ್ರು. ಅವೆಲ್ಲ ನಮಗ್ ನೆನೆಸಿದ್ರೆ ಇನ್ಸ್ಪೈರೇಷನ್. ಇವತ್ತ ನಮ್ಮ ಮೂಲಘಟ್ಟ ನಮ್ಮ ಬಸವರಾಜ್ ಸರ್ ಹೇಳಿದ್ರು KS ಪಲ್ಲೆ ಸರ್ ನ ಉದ್ಘಾಟಕರನ್ನಾಗಿ ಆಯ್ಕೆ ಮಾಡ್ಕೊಂಡ್ ಬಿಡೋಣ, ಇದರೊಳಗೆ ಏನೂ ಇದೆಯಲ್ಲ ಅಂತಂದಾಗ ಎಲ್ಲರೂ ಒಮ್ಮತದಿಂದ ಅವ್ರನ್ನ ನಾವು ಉದ್ಘಾಟಕರನ್ನಾಗಿ ಆಯ್ಕೆ ಮಾಡ್ಕೊಂಡಿವಿ. ಆಮೇಲೆ ಅದೇ ರೀತಿ ನಮ್ಮ ಸ್ವಾಮೀಜಿ ಅವರು ಬಂದಿದ್ದಾರೆ. ಇವ್ರ ಬಗ್ಗೆ ನಮ್ಮ ಗುರು ಇವರು ಸರ್ ಹೇಳಿದ್ರು, ಅಜ್ಜಾರು ತೆಲಿಗೆರೆ ಅಜ್ಜಾರ್, ಇಲ್ಲ ಅಜ್ಜಾರನ್ನ ಕರೆಸೋಣ ಒಂದ್ಸಾರಿ ಎಲ್ಲರಿಗೂ ಅಂತಂದು. ಅದೇ ರೀತಿ ನಾವೆಲ್ಲ ಕರೆಸಿ ಇವತ್ತು ನೀವೆಲ್ಲರೂ ಬಂದು ನಮಗ ಬಹಳ ಖುಷಿ ಅನ್ಸುತ್ತೆ. ಅದೇ ರೀತಿ ಈಗ ನಮ್ಮ ಚಂದ್ರು ಸರ್ ಏನ್ ಹೇಳಿದ್ರಲ್ಲ, ಚಂದ್ರು ನಾವಿ ಸರ್ ಬಹಳ ಒಳ್ಳೆ ಮನಸ್ಸಿನವ್ರು. ಈ ನಿರ್ಮಲಾ ಸೇವಾ ಸಂಸ್ಥೆ ಇಷ್ಟೊಂದು ಉತ್ತಂಗಕ್ಕೆ ಹೋಗೈತಿ ಅಂತಂದ್ರ ಅದ್ರೊಳಗ ಅವ್ರದ್ದು ಒಂದು ಪಾಲುದಾರ ಐತಿ. ಇವತ್ತು ಇಡೀ ಸ್ಟೇಟ್ ಒಳಗ ನಾವು 8ನೇ ಸ್ಥಾನದೊಳಗ ಇದೀವಿ ಅಂತಂದ್ರೆ ನನಗೆ ಹೆಮ್ಮೆ ಅನ್ಸುತ್ತೆ. ಯಾಕಂದ್ರೆ ಅದು ನಾವು ಪಟ್ಟಂತ ಕಷ್ಟ ಆಗಿರ್ಬೋದು, ಸಿಕ್ಕಾಪಟ್ಟೆ ಒಂದು ಮಹಿಳೆಯರಿಗೆ ಇವತ್ತು ಸುಮಾರು ಜನ ನಮ್ಮ ಮುಂಡರಿಗಳ ಟ್ರೈನಿಂಗ್ ಸೆಂಟರ್ನಾಗ ಬಂದು ನೋಡಿದ್ರೆ ಎಷ್ಟೊಂದು ನಮಗೊಂದು ಏನೂ ಇದ್ದಿದ್ದಿಲ್ಲ. ಆ ನಿಟ್ಟಿನಾಗ ನಾವು ಸರ್ ಜೊತೆ ಮಾತಾಡ್ಕೊಂಡು ಹೆಂಗ್ ಮಾಡೋದ್ರಿ ಸರ್, ಹಿಂಗೆಲ್ಲಾ ಮಹಿಳೆಯರಿಗೆ ನನಗೆ ಹುಚ್ಚೈತಿ, ಏನಾದ್ರೂ ಕೊಡಿಸ್ಬೇಕು ಕೊಡುಗೆ ಅಂತಂದ್ರೆ
ಬಟ್ ಮನೆಯಿಂದ 1 ರೂಪಾಯಿ ತರಬೇಕಂತಂದ್ರು ಭಯ ಅನ್ಸತ್ರಿ. ಯಾಕಂದ್ರ ಅದು ನಾವು ಸ್ವತಃ ಬೆವರು ಹರಿಸಿ ದುಡಿದು ನಿಮಗ್ ಇದು ಮಾಡ್ತೀವಿ ಸರ್, ನೀವು ಕೊಡ್ರಿ ನಮಗ್ ರೊಕ್ಕ ಅಂತಂದ್ ಕೇಳಿ ಬಸವರಾಜ್ ಸರ್ ನಾವೆಲ್ಲ ಕೇಳಿದಾಗ ಸೋ ಇಚ್ಛೆಯಿಂದ ಅವರು ನಮಗೊಂದಿಷ್ಟು ಲಕ್ಷ ಗಂಟಲೆ ದುಡ್ಡನ್ನ ಕೊಟ್ಟು ಮರಳಿ ನಾವು ಕೊಟ್ವಿ. ಬಟ್ ಮೊದಲು ನಾವು ಪಡ್ಕೊಂಡಿದ್ದು ವ್ಯಕ್ತಿಗಳಿಂದ ಅಂದ್ರೆ ಇವತ್ತಿಗೂ ನಾವು ಅವ್ರಿಗೆ ಯಾವತ್ತು ನಮ್ಮ ಸಂಸ್ಥೆ ಚಿರಋಣಿಯಾಗಿದೆ ಅಂತ ಹೇಳಿ ಫಸ್ಟ್ ಇಷ್ಟಪಡ್ತೀವಿ. ಅಲ್ಲಿ ನೂರಾರು ಮಹಿಳೆಯರು ಈ ಸಂಸ್ಥೆ ವತಿಯಿಂದ ತರಬೇತಿಯನ್ನ ಪಡಿತಾ ಇದ್ದಾರೆ. ಹೊಲಿಗೆ ತರಬೇತಿ ಆಗಿರ್ಬೋದು, ಬ್ಯೂಟಿಷಿಯನ್ ಆಗಿರ್ಬೋದು, ಕಸೂತಿ ಆಗಿರ್ಬೋದು, ಆರಿ ವರ್ಕ್ ಆಗಿರ್ಬೋದು, ನಾವು ಯಾರಿಂದನೂ ರೊಕ್ಕ ತಗೊಳ್ಳದೆ ತರಬೇತಿಯನ್ನ ಮಾಡ್ತಾ ಬಂದಿದ್ದೀವಿ. ಅದು ಸರ್ಕಾರದಿಂದ ಇರ್ಲಿ 12 ತಿಂಗಳ ನಮ್ಮ ತರಬೇತಿಯನ್ನ ನಾವು ಮಾಡ್ತಾ ಬಂದಿದ್ದೇವೆ. ಅದೇ ನಿಟ್ಟಿನಲ್ಲಿ ಮೊನ್ನೆ ಅವ್ರು ನಮ್ಗೆ ಹೇಳಿದ್ರು, ನಾನು ಹೇಳ್ತಾ ಇದ್ದೆ ಸರ್ ಇಲ್ರಿ ನನಗೆ ಒಂದು ವೃದ್ಧಾಶ್ರಮದ ಬಹಳ ಹುಚ್ಚ ಹಿಡ್ದೈತಿ, ನಮಗ ನೀವ್ ಎಲ್ಲಾದ್ರೂ ಜಗದ ಅನುಕೂಲ ಮಾಡ್ಬೇಕು. ನಮ್ ಬಸವರಾಜ್ ಸರ್ ನಾವು ಅವ್ರ ಹತ್ರ ಕೇಳ್ಕೊಂಡಾಗ ಸರ್ ಹೇಳಿದ್ರ ಸ್ವಲ್ಪ ನಾ ಚಾರ್ಜ್ ಮಾಡ್ತೀನಿ, ಅಂದ್ರ ನಿಮಗ ಅದು ಏಬಲ್ ಆಗ್ಬೇಕು, ಫುಲ್ ದಾನ ಅಂತ ಕೊಟ್ರ ಅದ ನಿಮಗ್ ಇದು ಅನ್ಸಂಗಿಲ್ಲ ಅಂತಂದ್ ಅಗದಿ ಅಂದ್ರ ನಮಗ ಮುಂದರಿಗೆ ಒಳಗ ಜಗ ಕೇಳಿಕ್ ಹೋದ್ರೆ ಒಂದ್ 15 ರಿಂದ 20 ಲಕ್ಷ ರೂಪಾಯಿ ಒಂದು ಗುಂಟೆ ಜಗಕ್ಕಲ್ಲಿ ಅಷ್ಟೊಂದು ಬೆಲೆ ಬಾಳತೈತಿ. ಅವ್ರು ನಮಗ್ ಕೇವಲ 3 ಲಕ್ಷ ರೂಪಾಯಿ ಒಂದು ಜಗನ ದಾನ ಆಗಿ ಕೊಟ್ಟಿದ್ದಾರೆ. ಈಗ ಅದೇ ನಿಟ್ಟಿನಲ್ಲಿ ಅದು ಇವತ್ತವ್ರಿಗೆ ನಾವು ಹೇಳಿದ್ವಿ, ಇವತ್ತು ನಿಮ್ ಬರ್ತ್ಡೇ ಕೂಡ ನಾಳೆ ಇವತ್ತಿಲ್ಲೇ ಆಚರಣೆ ಮಾಡೋಣ ಸರ್. ಯಾಕಂದ್ರೆ ನಮ್ಮ ಸಂಸ್ಥೆ ಒಂದು ಕಾರ್ಯದ ಸದಸ್ಯರಾಗಿ ಅವ್ರು ನಮಗೆಲ್ಲ ಹುರಿದುಂಬಿಸ್ತಾ ಇದ್ದಾರೆ. ಅದಕ್ಕೆ ಅಲ್ಲಿ ಅವ್ರು ಆಶೆ ಪಟ್ಟಿದಾರ ಆ ಸಂಸ್ಥೆ ಒಳಗ ವೃದ್ಧಾಶ್ರಮ ಮಾಡೋದು ಅಥವಾ ಮಕ್ಕಳ ಆಶ್ರಮ ಮಾಡೋಣ ಅಂತಂದು. ಇವತ್ತ ಇಲ್ಲಿ ಬಂದಂತ ಸವಿತಾಗೂ ಕೂಡ ಅವರು 10,001 ರೂಪಾಯಿನ ಆ ವಿದ್ಯಾಭ್ಯಾಸಕ್ಕಾಗಿ ದಾನವನ್ನ ಮಾಡಿದಾರ. ಹಾಗೆ ಆ ರೀತಿ ಎಲ್ಲರೂ ಇಲ್ಲಿ ಮಹನೀಯರು ಒಂದಿಲ್ಲ ಒಂದು ವಿಚಾರದೊಳಗೆ ಅದೀವಿ ನಾವೆಲ್ಲರೂ ಇಲ್ಲಿ ಕುತ್ಕೊಂಡವ್ರು. ಸರ್ ಹೇಳ್ತಾ ಇದ್ರು ಇಲ್ಲ ಈ ವರ್ಷ ನೀವು ತಗೋರಿ, ಮುಂದಿನ ವರ್ಷ ನಾ ತಗೊಂತೀನಿ ಅಂತಂದ್ ಇಲ್ಲಿ ಚರ್ಚೆ ನಡೆದಿದ್ದಾವ. ಹಂಗಾಗಿ ಎಲ್ಲಾ ಕಾರ್ಯಕ್ರಮಕ್ಕ ಅದೇ ರೀತಿ ನಮ್ಮ ಗವಿಸಿದ್ದಯ್ಯ ಹೇಳಿಕೆರಿ ಸರ್ ಯಾವುದಕ್ಕೂ ನಮ್ಮ ನಿರ್ಮಲಾ ಸಂಸ್ಥೆ ಪ್ರತಿಯೊಂದು ಕಾರ್ಯಕ್ರಮದೊಳಗೂ ಅವರೆಲ್ಲ ಇರ್ತಾರ. ತಾಯಂದ್ರಿ ಈಗ ಇವತ್ತಿಂದ ನೀವು ನಮ್ಮ ಬಳಗಕ್ಕೆಲ್ಲ ಸೇರ್ಕೊಂಡಂಗ ಇಲ್ಲೆಲ್ಲ ಹೊಸ ಜನ ಬಂದಿರಿ, ಇನ್ನೂ ಜನ ಬರ್ಬೇಕಾಗಿತ್ತು. ಇವತ್ತಿಂದ ನೀವು ನಮ್ಮ ಸಂಸ್ಥೆಗೆ ಬೆನ್ನೆಲುಬಾಗಿ ನಿಂತ್ಕೋರಿ. ಆಮೇಲೆ ಒಂದು ದಿನ ನಮ್ಮ ಜಲ್ಲಿಗೆರೆ ಅಜ್ಜಾರ ಮಠಕ್ಕೆ ಹೋಗಿ ಆಶ್ರಮವನ್ನ ಯಾರದು ಸಹಾಯ ಇಲ್ದಾನೆ ಅವರೇ 1 ರೂಪಾಯಿ ಮನೆಯಿಂದ ತಗೊಂಡ್ ಬಂದಿಲ್ಲ, ಕೋಟಿ ಗಂಟ್ಲೆ ಆಸ್ತಿ ಇದ್ದಿದ್ದು ಹೆಂಡ್ರು ಮಕ್ಕಳಿಗೆ ಸಹಿ ಮಾಡಿ ಕೊಟ್ಟು ಅವತ್ತು ಊಟ ಅರ್ಬಿ ಮೇಲಿಂದ ಬಂದು ಇವತ್ತವರು ಒಂದು ಪತಾಕಿಯನ್ನ ಇವತ್ತಲ್ಲಿ ನೋಡಿದ್ರೆ ಅಷ್ಟೊಂದು ಚೆನ್ನಾಗಿ ಆಶ್ರಮನ ಕಟ್ಟಿದಾರೆ ಅಂತಂದ್ರೆ ಅದು ಹೇಳಲಿಕ್ಕೆ ಅಸಾಧ್ಯ ಅನ್ಸುತ್ತೆ. ಅಷ್ಟು ಚೆನ್ನಾಗಿ ಅವ್ರ ಆಶ್ರಮನ ಕಟ್ಟಿದ್ದಾರೆ. ತಾವೆಲ್ಲರೂ ಹೋಗಿ ಆ ಆಶ್ರಮನ ಒಂದು ದಿನ ಈ 15 ದಿನ ತರಬೇತಿ ಒಳಗ ಒಂದು ದಿನ ಕಪ್ಪತ್ತು ಗುಡ್ಡಕ್ಕೆ ನಿಟ್ಟಿನೊಳಗ ನಾವು ಹೋಗಿ ಅಲ್ಲಿ ಯೋಗ ಆತು ಮತ್ತು ಆಶ್ರಮವನ್ನ ನೋಡ್ಕೊಂಡು ಬಂದಂಗಾಗತ್ತ. ತಾವೆಲ್ಲರೂ ಕೈ ಜೋಡಿಸಿ ನಾವೆಲ್ಲ ಹೋಗಿ ಬರೋಣ. ಅದೇ ರೀತಿ ನಮ್ಮ ಮೇಡಮ್ ಅವರು ಪತಂಜಲಿ ಮೇಡಮ್ ಅವರು, ನಾಗರತ್ನ ಮೇಡಮ್ ಅವರೆಲ್ಲ ಹೇಳಿದ್ರು, ಮೇಡಮ್ ನಾವು ಫ್ರೀ ಆಗಿ ತರಬೇತಿ ಒಳಗ ವಿದ್ಯಾರ್ಥಿಗಳಿಗೆ ನಾವು ತಯಾರು ಮಾಡ್ತೀವಿ, ಶಿಬಿರಕ್ಕೆ ನಾವು ಕೂಡ ಬರ್ತೀವಿ ಅಂತಂದು ಅವ್ರಿಗೂ ನಾನು ಆಭಾರಿಯಾಗಿದ್ದೇನೆ. ಯಾಕಂದ್ರೆ ಒಂದು ಒಳ್ಳೆ ಕೆಲಸ ಮಾಡ್ತೀವಿ ಅಂದ್ರೆ ಒಳ್ಳೆ ಮನಸ್ಸುಗಳು ಬಹಳ ಬೇಕು. ಒಂದು ಕಡೆಯಿಂದ ಸಾಧ್ಯ ಇಲ್ಲ ರೀ, ಎಲ್ಲಾನು ಮಾಡ್ತೀವಿ ಅಂತನ್ಲಿಕ್ಕೆ. ಯಾಕಂದ್ರೆ ಈಗ ಸಂಘಟನೆಗಳು 4 ಹೆಂಗ ಎರಡು ಗಾಲಿಗತಿ ಹೊಂಟಾವು, ಹಂಗ ಇದಕ್ಕ ನೀವೆಲ್ಲಾರು ಇದ್ದಾಗ ಇದು ಒಂದು ಯಶಸ್ವಿ ಕಾರ್ಯಕ್ರಮ ಆಗ್ಲಿಕ್ಕೆ ನನಗೆ ಮುಂದೆ ಇನ್ನೊಂದು ಹೆಜ್ಜೆ ಕಿತ್ತಿಡ್ತೀವಿ ಅಂದಾಗ ನಮಗ್ ಬಹಳ ಖುಷಿ ಅನ್ಸುತ್ತೆ. ಇದೇ ಸಮಾರೋಪ ಸಮಾರಂಭ 16ನೇ ತಾರೀಕು ಆಗತ್ತ. ಅವತ್ತು ಇನ್ನೂ ಹೆಚ್ಚಿನ ಜನ ನಾವೆಲ್ಲ ಕೂಡ್ಕೊಂಡು ಇದು ಅದ್ದೂರಿಯಾಗಿ ಇನ್ನೊಂದ್ಸಲ ಈ ಕಾರ್ಯಕ್ರಮವನ್ನ ನಾವು ಮಾಡ್ಕೊಳ್ಳೋಣ ಅಂತಂದು ಹೇಳ್ತಾ, ಅದೇ ರೀತಿ ನಮ್ಮ ಬಸವರಾಜ್ ನೆಲ್ಜರಿ ಸರ್ಗೆ ಎಲ್ಲರಿಗೂ ವಂದಿಸುತ್ತಾ ನನ್ನ ಮಾತುಗಳಿಗೆ ನಾನು ವಿರಾಮ. ಬಹಳಷ್ಟು ಕಥೆಗಳು ಸಹಜ, ಹಾಗಾಗಿ ಅಂತ ಏಳು ಬೆಳೆಗಳನ್ನ ಮಾಡ್ತಾ ಮಾಡ್ತಾ ಮತ್ತು ಮೆಟ್ಟಲುಗಳನ್ನ ಹತ್ತೋದು ಸಹಜವಾದಂತ ಜೀವನದ ಒಂದು ಜವಾಬ್ದಾರಿ. ಆ ನಿಟ್ಟಿನೊಳಗ ನಮ್ಮ ನಿರ್ಮಲಾ ತರಬಡೆಯವರು ನೂರಾರು ಮಹಿಳೆಗೆ ತರಬೇತಿಯನ್ನು ನೀಡಿ ಅವರ ಭವಿಷ್ಯಕ್ಕೆ ದಾರಿದೀಪವಾಗಿದ್ದಾರೆ ಅಂದರದ್ದು ತಪ್ಪಲ್ಲ. ಹಾಗಾಗಿ ಅಂತ ಒಂದು ಕ್ರಿಯಾಶೀಲತೆಯನ್ನು ಒಳಗೊಂಡವರು ಅಂತವರು ತಮ್ಮ ವಿಚಾರಗಳನ್ನ ಮತ್ತು ಸಾಮಾಜಿಕ ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ. ಅವರಿಗೆ ನಮ್ಮೆಲ್ಲರ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇವೆ. ಆದ್ಮೇಲೆ ಈಗ ನಮ್ಮ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತ ನಮ್ಮ ಜನಪದ 2 ನಿಮಿಷ ಮಾತಾಡ್ತಾರೆ. ಮಾತಾಡೋದ್ರೊಳಗೆ ಒಂದು ಮತಹಿತ ಅಂತ ಒಂದು ಚುನಾವಣೆಯ ಒಂದು ಕವಿತೆಯನ್ನು ಓದ್ಬಿಡ್ತೇನೆ. ಅಷ್ಟರೊಳಗ ಈಗ ಅಜ್ಜರ್ ಮಾತಾಡಿ ನಮ್ಮ ಅಜ್ಜರ್ನ ಬಾಳ ನಾವು ಬಿಸಿಲಾಗ ಕುಡಿಸಿ, ಬಿಸಿಲೆಂದರೆ ಬಾಳ ಬಿಸಿಲೆನ್ನುವೆವು, ಚಳಿ ಎಂದರೆ ಚಳಿ ಎನ್ನುವೆವು, ಈಗ ಅನ್ಕೊತ ಹೋದ್ರ ಹೆಂಗಾಗತ್ತ, ಜೀವ ಎಲ್ಲದನ್ನೂ ಉಣ್ಬೇಕು ಅಂತ ಹೇಳ್ತಾರೆ ಒಬ್ಬ ಕವಿ GS.
ಹಾಗಾಗಿ ನಮ್ಮ ಅಜ್ಜವರು ಬಿಸಲಾಗ್ಲಿ ಅದನ್ನ ಹಂಗ ಕೂತಿರ್ತೀನಿ ಅಂತ ಹಂಗ ಕೂತಾರ. ಅಷ್ಟೊಂದು ಗಟ್ಟಿ ಮನಸ್ಸನ್ನ ಅವರು ಹೊಂದಿದ್ದಾರೆ. ಅಷ್ಟೊಂದು ಚುನಾವಣೆ ಚುನಾವಣೆ ಚುನಾವಣೆ, ಮತದಾನದಿಂದಲೇ ಪ್ರಜಾರಾಜ್ಯ ಚಲಾವಣೆ. ಮತ ಮಾರಬೇಡ, ಹಕ್ಕು ಮರೆಯಬೇಡ, ನೀನೇ ಜಗದ ಶಕ್ತಿ, ಅರಿವು ಅಳಿಯಬೇಡ. ಹೆಂಡ ಕಂಡ ಒಂದಿನ ಮೋಹಕ್ಕೆ ಮರುಳಾಗಿ, ಹೆಂಡ ಕಂಡ ಒಂದಿನ ಮೋಹಕ್ಕೆ ಮರುಳಾಗಿ, ಮೌಲ್ಯದ ಮತವ ಮಾರಿಕೊಂಡು ಕುರುಡಾಗಿ, 4 ದಿನದ ಮೋಜಿಗೆ ಮನಸ್ಸು ಬದಲಾಗಿ, ಅಭಿವೃದ್ಧಿ ಎಂಬ ಕನಸು ಕನ್ನಡಿಯ ಗಂಟಾಗಿ. ಸುಳ್ಳು ತಗಲು ಆಸೆಯ ಘಮನು ಬಿದ್ದಾರ, ಜಾತಿ ಧರ್ಮದ ಭ್ರಾಂತಿ ಭ್ರಮೆಯ ಸುತ್ಯಾರ, ಅಶ್ವಾಸನೆ ಎಂಬ ಮಂತ್ರ ನಿತ್ಯ ಪಠಿಸ್ಯಾರ. ಮತ ಕದ್ದು ಗೆದ್ದು ನೀತಿ ಪಾಠ ಮಾಡ್ತಾರ. ಚುನಾವಣೆ ಚುನಾವಣೆ, ಮತದಾನದಿಂದಲೇ ಪ್ರಜಾರಾಜ್ಯ ಚಲಾವಣೆ. ಕಳ್ಳ ಮಳ್ಳ ಸುಳ್ಳರಿಗೆಲ್ಲ ಕಟ್ಟೀವಿ ಪಟ್ಟ, ಅಭಿವೃದ್ಧಿ ಎಂಬುದು ನಮಗೆ ಬಹು ಕಷ್ಟ. ಸಾಸ್ವೆಯಷ್ಟು ಸುಖಕ್ಕೆ ಮಾರಬೇಡಿ ಮತವ, ಅರಿತು ಹಾಕಿ ಮತವ ತನ್ನಿ ದೇಶಕ್ಕೆ ಹಿತವ. ಧನ್ಯವಾದಗಳು. ಈಗ ಯಾರು ಇದಿರೋ ಇಲ್ಲ ಗೊತ್ತಿಲ್ಲ ನನಗೆ. ಅವ್ರು ಎಷ್ಟೊಂದು ಇಲ್ಲಿ ಯೋಗ ಚಾಲು ಮಾಡಿ ಮುನ್ಸಿಪಲ್ ಗ್ರೌಂಡಿಗೆ ಬರ್ತಿದ್ರು. ಈಗಾಗಲೇ ಅಲ್ಲಿ 100-200 ಮಂದಿ ಬರ್ತಿದ್ದೀರಿ. ಈಗ ಬೇರೆ ಒಂದು 50 ಮಂದಿ ಸಹಿತ 20 ಮಂದಿ ಸಹಿತ ಭಾಳ ಅಭಾವ ಆಯ್ತು. ಅಲ್ಲ ಅದೇ ವೇಳೆ ಅಭಾವ. ನಾನು ಹೆಚ್ಚಿನ ಮಾತಾಡಿದ್ರ ನಮ್ಮ ಈಗಿನ ಇವರೇನಲ್ಲ ಚೆನ್ನಪ್ಪನವರು, ಅವರ ನಮ್ಮ ಸ್ನೇಹ ಭಾಳ ವರ್ಷ. ಅವರು ಅಡಿಗೆ ಮಾಡಿ ಉಳಿಸಿದ್ದನ್ನು ನೋಡಿದರೆ ನಾವು ಭಾಳಷ್ಟು ರುಚಿಕಟ್ಟಾಗಿ ಅವ್ರ ಮನೆಯೊಳಗೆ ಅವರ ಆಸ್ತಿ, ಅವರ ಕೆಲವೊಂದು ಘಟನೆಗಳನ್ನು ನೋಡಿದರೆ ಅವರ ಜೀವನ ಯಾಕೆ ಹಂಗೆ ಭರ್ತಿ ಮಾಡ್ಕೊಂಡ್ರು ನಮಗೂ ಸಹಿತ ಗೊತ್ತಾಗಲಿ ಇದ್ದಂತ. ಆ ಸುರೇಶ್ ಕುಲಕರ್ಣಿ ಈ ಗಾರ್ಡನನ್ನು ಬರೇ ಮುನ್ಸಿಪಾಲ್ಟಿಯವರು 5,000 ರೂಪಾಯಿ ಕೊಡ್ತಿದ್ದಾರೆ. ಆ 5,000 ರೂಪಾಯಿ ಅವ್ರು ಯೂಸ್ ಮಾಡ್ಕೊಂಡ್ಬರ್ಬೇಕಾದ್ರೆ 50 ಸರಿ ಅವ್ರು ಮುನ್ಸಿಪಾಲ್ಟಿ ಏನ್ರಿ ಮಸ್ತರ ನಾನು ಅಡ್ಡಾಡಿ 5,000 ರೂಪಾಯಿ ಯೂಸ್ ಮಾಡ್ಕೋಬೇಕಾದ್ರೆ ಭಾಳಷ್ಟು ನನಗೆ ತ್ರಾಸ ಆಕೈತೆ ಅಂತ ಹೇಳಿ ಮತ್ತು ಮುಂದೆ ನಿಮ್ಮ ಆ ಕಡೆ ವಿಚಾರ ಮತ್ತು ಮನಸ್ಸು ಇರೋದ್ರಿಂದ ನಾನು ವೇಳೆ ತೆಗೆದುಕೊಳ್ಳದ ಆ ಏನು ವಿದ್ಯಾರ್ಥಿಗೆ ನಾನೊಬ್ಬ ನಿವೃತ್ತ ಶಿಕ್ಷಕ ಮತ್ತು ನಾನೇನು ಶ್ರೀಮಂತ ಅಲ್ಲ ಅಂತ ಮೊದಲು ಅಷ್ಟು ಇದ್ದದಕ್ಕೆ ಆ ಮಗುವಿಗೆ 5,000 ಒಂದನ್ನು ನಾನು ವಿದ್ಯಾಭ್ಯಾಸಕ್ಕೆ ನಮ್ಮ ಇಷ್ಟು ನಾನು ಹೇಳ್ತೀನಿ. ಯಾಕಂದರೆ ವೇಳೆಯ ಭಾವ ಎಲ್ಲರಿಗೂ ಧನ್ಯವಾದ. ಗುಣಕ್ಕೆ ನಾವೆಲ್ಲರೂ ಅಭಾರಿ ಆಗ್ಬೇಕು. ಹಾಗಾಗಿ ನಾವೆಲ್ಲರೂ ಅವರಿಗೆ ಧನ್ಯವಾದಗಳನ್ನ ಸಮರ್ಪಿಸೋಣ. ಈಗ ಈ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿದಂತ ವೇದಮೂರ್ತಿ ಮಹೇಶ್ವರ ಸ್ವಾಮಿ ಸಳ್ಳಿಮಠರು ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಜನಪದವರು ಒಂದೆರಡು ಶುಭ ನುಡಿಗಳನ್ನ ಆಡಬೇಕು ಅಂತ ಕೇಳ್ಕೊಳ್ತಿದೆ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ನಡೆಯುತ್ತಿದ್ದಂಥ ಎಲ್ಲ ಹೆಣ್ಣು ಬಾಂಧವರಿಗೂ ಹಾಗೂ ನಮ್ಮ ಆಶ್ರಮಕ್ಕೆ ನಮ್ಮ ಈ ಆಶ್ರಮಕ್ಕೆ ನಾವು ಕೇಳೋದೇ ನಮಗೆ ಸಹಾಯ ಮಾಡ್ತಾರೆ. ಅವರಿಗೆ ನನ್ನ ತುಂಬ ಹೃದಯದ ನಮ್ಮ ಕುಂದ್ರದಿಂದ ಅವರಿಗೆ ನಾನು ಅಭಿನಂದಿಸ್ತೇನೆ. ನಾನು ಈ ಕ್ಷೇತ್ರಕ್ಕೆ ಬಂದಿರುವುದು ಅನಿರೀಕ್ಷಿತ. ಏನೋ ಒಂದು ಭೂಮಿ ನಿರ್ಣಯ ಇತ್ತು, ನಾನು ಇದಕ್ಕೆ ಬಂದಿದ್ದೀನಿ. ನೀವು ನನಗೆ ಭಾಷಣ ಮಾಡಲಿಕ್ಕೆ ಬರಂಗಿಲ್ಲ. ಮಾತಾಡೋದಂದ್ರೆ ವೇದಿಕೆ ಮೇಲೆ ಮಾತಾಡೋ ನನಗೆ ಅಭ್ಯಾಸ ಇಲ್ಲ. ಇದೇ ನನಗೆಲ್ಲ ಹೊರ ಕರ್ಕೊಂಡು ಮಾತಾಡ್ತೀರಿ, ಬಂದ್ ಮೇಡ ಮಾತಾಡ್ತೀರಿ. ಆದ್ರೆ ಇಲ್ಲಿ ವೇದಿಕೆ ಮೇಲೆ ನನಗೆ ಅಭ್ಯಾಸ ಇಲ್ಲ ಮಾತಾಡಿ. ನಾವು ನಿಮ್ಮ ಮುಂದೆ ಕುಂತೀವಿ ಅಂತ ಹೇಳಿ ಮಾತಾಡಿ. ನಾವು ಈಗ ನಿಮಗೆ ಕಾಯಿಲೆ ಬರಲಿಕ್ಕೆ ಒಂದು ಸಣ್ಣ ಪುಟ್ಟ ಒಂದು 3 ವಿಷಯ ಹೇಳ್ತೀನಿ. ನಮಗೆ ಆಹಾರ ಕೊರತೆಯಿಂದ ನಮಗೆ ಕಾಯಿಲೆ ಬರ್ತಾ ಇಲ್ಲ. ಇವಾಗ ನಮಗೆ ಅವಶ್ಯಕತೆಯಿಂದ ಹೆಚ್ಚಿಗೆ ಉಣ್ತಾ ಇದ್ದೀವಿ. ನಾವು ಎಷ್ಟು ಉಣ್ತಾ ಇದೀವಿ ಅಷ್ಟು ನಮಗೆ ಸಮರ್ಪಕವಾಗಿ ಕೆಲಸ ಇಲ್ಲ. ಊಟ ಜಾಸ್ತಿ ಇದೆ, ನಮಗೆ ಕೆಲಸ ಕಡಿಮೆ ಇದೆ. ಹೀಗಾಗಿ ನಮಗೆ ಕಾಯಿಲೆ ಬರ್ತಾ ಇದೆ. ಆಮೇಲೆ ನಾವು ಉಣ್ಣುವಂಥ ಆಹಾರ ಒಳಗೆ ಪೋಷಕಾಂಶಗಳಿಲ್ಲ, ನಮ್ಮ ಶರೀರಕ್ಕೆ ಬೇಕಾಗುವಂತಹ ಲವಣಗಳಿಲ್ಲ. ಆ ಕೊರತೆಯಿಂದ ನಾವು ಇವತ್ತು ನಾವು ಬಳಲ್ತಾ ಇದ್ದೀವಿ. ಈಗ ನೀವು ದೇಹವನ್ನ ದಣಿಸಿ ಊಟ ಮಾಡ್ರಿ, ನಿಮಗೆ ಯಾವ ಕಾಯಿಲೆನೂ ಬರಂಗಿಲ್ಲ. ಅಂದ್ರೆ ಉಂಡಂತ ಆಹಾರ ಎಲ್ಲ ನಿಮಗೆ ಕಠಿಣ ಆಗಿ ಹೋಗ್ತದೆ. ಕಠಿಣ ಆಗುತ್ತೆ. ಈಗ ನೋಡ್ರಿ, ನಾನು ನಿನ್ನೆ ಮುಂಜಾನೆ ಸ್ವಲ್ಪ ನಮ್ಮ
ಮೇಡಮ್ ಅವ್ರ ಮನೆಗೆ ಒಂದು ಸ್ವಲ್ಪ ಉಪ್ಪಿಟ್ಟು ತಿಂದವ ಇವಷ್ಟೊತ್ತಿನವರೆಗೆ ಏನು ನನಗೆ ಅಂದ್ರೆ ಪ್ರಾಣಾಯಾಮ ಶಕ್ತಿಯನ್ನು ನಾನು ಅದನ್ನು ಪಡ್ಕೊಂಡಿದ್ದೀನಿ. ಪ್ರಾಣಾಯಾಮ ಮಾಡಿ ದಿನಕ್ಕೆ ಒಂದು 40ರಿಂದ 45 ನಿಮಿಷ ಪ್ರಾಣಾಯಾಮ ಮಾಡ್ತಾನೆ. 2 ಲೀಟರ್ ನೀರು ಮೇಲೆ ಸಾಕು ನೋಡಿ. ಮುಂಜಾನೆ ನಾನು ಬರುವಾಗ ಪ್ರಾಣಾಯಾಮ ಮಾಡಿ ನೀರು ಕುಡ್ದವ. ಇಷ್ಟೊತ್ತ ನೀರು ಕೂಡ ಕುಡಿದಿಲ್ಲ, ಬಿಸಿಲು ನೀರು ಕೂಡ ಬೇಕಾಗುದಿಲ್ಲ. ಅಂದ್ರೆ ನಮ್ಮ ಶರೀರದೊಳಗೆ ಪ್ರಾಣಾಯಾಮ ಮಾಡೋದ್ರಿಂದ ಅಷ್ಟು ಸಮರ್ಪಕವಾಗಿ ಸ್ಟಾಕ್ ಇರ್ತದೆ. ಸ್ಟಾಕ್ ಮಾಡ್ಕೊಂಡು ಶಕ್ತಿ ಭಗವಂತ ನಮಗೆ ಕೊಟ್ಟಿದ್ದಾರೆ. ನಾವು ಆಹಾರನ ಸ್ಟಾಕ್ ಮಾಡ್ಕೊತೀವಿ, ಆದ್ರೆ ಗಾಳಿಯನ್ನು ಯಾರು ಸ್ಟಾಕ್ ಮಾಡ್ಕೊಳ್ಳೋದಿಲ್ಲ. ನೀವು ಮುಂಜಾನೆ ಒಂದು ಅರ್ಧ ಗಂಟೆ ನೀವು ದಿನನಿತ್ಯ ಪ್ರಾಣಾಯಾಮ ಮಾಡಿದ್ರೆ ಸರಿ ಆದ್ರೆ ನೀವು ಆಟೋಮೆಟಿಕ್ ನೀವು ಊಟ ಮಾಡ್ಲಿಕ್ಕೆ ಅಂದ್ರೆ ಹೋಗುದಿಲ್ಲ. ಅಕಸ್ಮಾತ್ ಉಂಡ್ರು ಕೂಡ ನಿಮ್ಗೆ ಅಲರ್ಜಿ ಆಗ್ತದೆ. ಅದಕ್ಕೆ ನೀವು ದಿನನಿತ್ಯ ಯೋಗ ಪ್ರಾಣಾಯಾಮ ಕೂಡ ನೀವು ಸಿರಿಧಾನ್ಯವನ್ನು ಬಳಸ್ತಾ ಬರ್ರಿ. ನೀವು ಸಿರಿಧಾನ್ಯ ಅಂದ್ರೆ ನಮ್ಮ ಸರ್ ಬಗ್ಗೆ ಎಲ್ಲ ಹೇಳಿದ್ದಾರೆ, ಸಮರ್ಪಕವಾಗಿ ಹೇಳಿದ್ದಾರೆ. ನಮಗೆ ಇಲ್ಲೇ ಮಾರಾಟಕ್ಕೂ ಇವೆ ನಿಮ್ಗೆ. ದಿನನಿತ್ಯ ನಂದು ಮುಂದೆ ಸ್ಟಾಲ್ ಇದೆ. ನೀವು ಸಿರಿಧಾನ್ಯದ ಎಲ್ಲ ಐಟಮ್ ನಿಮಗೆ ಸಿಗ್ತದಾವ್. ಆಮೇಲೆ ಅದನ್ನ ಹೆಂಗೆ ಉಪಯೋಗ ಮಾಡಬೇಕು, ನಮ್ಗೆ ಆಹಾರನೇ ಔಷಧಿ ಆಗ್ಬೇಕು. ಈಗ ಔಷಧಿನೇ ಆಹಾರ ಆಗಿದೆ, ಅದನ್ನ ನಾವು ತಪ್ಪಿಸ್ಬೇಕಾಗುತ್ತೆ. ನನ್ನ ಉದ್ದೇಶ ಇಷ್ಟೇ, ಆಹಾರನೇ ಔಷಧಿ ಆಗ್ಬೇಕು, ಔಷಧಿ ಆಹಾರ. ಇಷ್ಟು ನಾವು ಮುಷ್ಟಾನ್ನ ಭೋಜನ ಮಾಡ್ಕೊಂಡು ತಿಳ್ಕೊಂಡಿದ್ದೀವಿ. ಯಾಕೆ ಕಾಯಿಲೆ ಬರ್ತಾ ಯಾರು ನಮ್ಮನ್ನು ನಾವು ಪ್ರಶ್ನೆ ಮಾಡ್ಕೋಬೇಕು. ನಾವು ಮುಷ್ಟಾನ್ನ ಭೋಜನ ಮಾಡ್ತಾ ಇದ್ದೀವಿ, ನಮಗೆ ಕಾಯಿಲೆಗಳು ಬರ್ತಾ ಇದ್ದೇವೆ, ಯಾಕಂದ್ರೆ ನಮ್ಮನ್ನು ನಾವು ಪ್ರಶ್ನೆ ಹಾಕೋಬೇಕು. ನಾವು ಆಹಾರ ಪದ್ಧತಿಯನ್ನು ಚೇಂಜ್ ಮಾಡಿ ನಮ್ಮ ಕಾಯಿಲೆಗಳನ್ನು ಕಳ್ಕೋಬಹುದು. ನಾವು ಇಷ್ಟೇ ಅದ್ಭುತವಾದದ್ದು. ಅದನ್ನು ನಿತ್ಯ ಪಠಣ ಮಾಡಿದರೆ ಮಾತ್ರ ಅದು ಲಭಿಸುತ್ತದೆ, ಇಲ್ಲ ಅಂದ್ರೆ ಅಷ್ಟೊಂದು ಬರುವುದಿಲ್ಲ. ಹಾಗಾಗಿ ನಿತ್ಯ ಪಾರಾಯಣ ಮಾಡಬೇಕು ಅನ್ನುವಂಥ ವಿಚಾರವನ್ನು ಹೇಳಿದಂತೆ ಚನ್ನಪತಿ ಅವರಿಗೆ ನಮ್ಮೆಲ್ಲರ ವತಿಯಿಂದ ಧನ್ಯವಾದಗಳನ್ನು ಹೇಳ್ತಾರೆ. ಈಗ ಈ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಸಂಯೋಜಿಸಿದ ನಮ್ಮ ಮಹೇಶ್ವರ ಸ್ವಾಮಿ ಹೊಸಳ್ಳಿ ಮಠವರಿಂದ ಆಶೀರ್ವಚನ. ಎಲ್ಲರಿಗೂ ಅನ್ನದಾತೆಯಾದಂಥ ಜಗನ್ಮಾತೆ ಅನ್ನಪೂರ್ಣೇಶ್ವರಿಗೆ ಸ್ಮರಿಸಿಕೊಂಡು ಶ್ರೀ ಶಿವಶರಣಮ್ಮನವರ ಧ್ಯಾನ ಯೋಗಾಶ್ರಮ ಜಗದೀಗೇರಿ ತಾಲೂಕು ಶಿರಹಟ್ಟಿ ನವರಸ ಕಲಾ ಸಂಘ, ನಿರ್ಮಲ ವಿವಿಧ ಉದ್ದೇಶಗಳ ಸೇವಾ ಸಂಘ ಸಂಸ್ಥೆ ಮುಂಡರಿಕೆ, ಚೇತನ ವಿವಿಧ ಉದ್ದೇಶಗಳ ಸೇವಾ ಸಂಸ್ಥೆ, ನಯನ ತಾರ ಕಲಾ ಸಂಘ, ಗಣೇಶ್ ವಿವಿಧ ಉದ್ದೇಶಗಳ ಸೇವಾ ಸಂಘ ಗದಗ ಕಟಗೇರಿ ಇವರೆಲ್ಲರೂ ಸಹಕರಿಸಿ ಇದೊಂದು ಅಭೂತಪೂರ್ವ ಆ ಕಾರ್ಯಕ್ರಮ ಆಯೋಜನೆ ಎಂಥದ್ದು ಅಂತಂದರೆ ಯೋಗ ಶಿಬಿರ, ಸಿರಿಧಾನ್ಯಗಳ ಕಾರ್ಯಾಗಾರ, ಮತದಾನ, ಜಾಗೃತಿ, ಕವಿಗೋಷ್ಠಿ. ಇದು ಹೊಸ ವಿನೂತನ ಕಾರ್ಯಕ್ರಮ ಅಂತ ನಾನು ಭಾವಿಸಿದೆ. ನರ್ಜೇರಿ ಅವರು ಭಾಳ ಚೆನ್ನಾಗಿ ಅದನ್ನು ಪರ್ಚೇಸ್ ಕೊಟ್ಟರು. ಇಡೀ ಕಾರ್ಯಕ್ರಮ ಯೋಗ ಶಿಬಿರ, ಸಿರಿಧಾನ್ಯ ಕಾರ್ಯಕ್ರಮ ಅಂತಂದರೆ ಅನೇಕ ಸಂಪನ್ಮೂಲ ವ್ಯಕ್ತಿಗಳು, ಇವರೆಲ್ಲರೂ ಋಷಿಮುನಿಗಳಂತೇಳಿ ನಾನು ಕಲ್ಪಿಸ್ಕೊಡ್ತೀನಿ. ಸಾಮಾನ್ಯ ವ್ಯಕ್ತಿಗಳಲ್ಲ. ಈ ವೇದಿಕೆ ಮೇಲೆಲ್ಲರೂ ತಮ್ಮ ಎರಡು ಮಾತುಗಳನ್ನು, ವಿಚಾರಗಳನ್ನು, ಬೇರೆ ಬೇರೆ ವಿಷಯಗಳ ಮೇಲೆ ಮಂಡನೆ ಮಾಡಿದ್ದಾರೆ. ಬಹುಶಃ ನಮ್ಮ ಭಾರತ ದೇಶ 2 ಕ್ಷೇತ್ರದಲ್ಲಿ ದಿಗ್ಗಜರಾಗಿ ಕೆಲಸ ಮಾಡಿದ್ದಾರೆ. ಯಾರು ಅವರು? ಇಬ್ಬರು. ಈಗೇನು ಹೇಳ್ತಿರಲ್ಲ ನಾವು ಯೋಗ ಶಿಬಿರ, ಸಿರಿಧಾನ್ಯ ಅಂತೇಳಿ, ಬಹಳ ಸೂಕ್ಷ್ಮವಾಗಿ ಪುರಾತನ ಕಾಲದಿಂದ ನೀವು ಅವಲೋಕನ ಮಾಡಿ ನೋಡಿದಾಗ ಕೃಷಿ ಋಷಿ, ಋಷಿ ಕೃಷಿ ಅಂತ ಏನ್ರಿ? ಕೃಷಿ ಋಷಿ, ಋಷಿ ಕೃಷಿ ಅಂತ. ಕೃಷಿ ಋಷಿ ಹೇಗ? ಒಬ್ಬ ಕೃಷಿಕ, ಒಬ್ಬ ರೈತ, ಋಷಿ ಹೆಂಗ್ ಹಿಮ ಪರ್ವತದ ಕುತ್ಕೊಂಡು ಧ್ಯಾನಾಸಕ್ತರಾಗಿ ಯೋಗಗಳ ಅಭ್ಯಾಸ ಮಾಡ್ತಾನ, ಹಾಗೆ ಕೃಷಿ ಮಾಡಿದ. ಯಾರು? ಒಬ್ಬ ರೈತ ಚಂದ ಕೃಷಿ ಮಾಡಿದ. ಆ ಕೃಷಿ ಏನಾದ್ರು ವಿಫಲ ಆಗೈತೆ? ಸಮಗ್ರ ಮಾನವ ಕೋಟಿಗೆ ಬದುಕಿಗೆ ಆಶ್ರಯ ಆಗೈತೆ. ನಾವು ಬದುಕಲಿಕ್ಕೆ ಇಲ್ಲಿ ನಿಂದ್ರಕ ಅದೇ ಸಾಧ್ಯ. ಅದು ಅದ್ಭುತವಾದ ಯೋಗ, ಕರ್ಮಯೋಗ ಅಂತ. ಯಾವುದದು? ಕೃಷಿ ಋಷಿ. ಇನ್ನು ಋಷಿ ಕೃಷಿ ಅಂತ ನಮ್ಮ ಋಷಿಮುನಿಗಳು ಭಾರತದಲ್ಲಿ ಅದ್ಭುತವಾದಂಥ ಕೃಷಿ ಮಾಡಿ. ಕೃಷಿ ಅಂದ್ರೇನು? ಸಾಧನ, ಕಾರ್ಯ. ವಿಮುಖರಾಗಲಾರದೆ ನಮ್ಮ ಜಲ್ಲಿಗೆರೆ ಪೂಜ್ಯರು ಹೇಳಿದ್ದಾರೆ, ಒಂದು ಆಶ್ರಮ ಕಟ್ಟಿ ಎಷ್ಟೋ ಶ್ರೀಮಂತಿಕೆಯಿಂದ ಇದ್ದು ಕೂಡ ಅದನ್ನ ತ್ಯಾಗ ಮಾಡಿ ಇವತ್ತು ಸಮಾಜಮುಖಿ ಆಗ್ತಕ್ಕಂಥ ಒಂದು ಸಂಸ್ಥೆಯನ್ನು ಕಟ್ಟಿದ್ದಾರೆ. ಅದು ಯೋಗಾಶ್ರಮ. ಅದ್ರ ಜೊತೆ ಸಿರಿಧಾನ್ಯಗಳ ಪರಿಚಯ ಮಾಡಿಕೊಡುವಂಥ, ಬದುಕಿಗೆ ಆಶ್ರಯ ಆಗ್ತಕ್ಕ ಈ ಕಾರ್ಯವನ್ನ
ಹಿಂದ ಪುರಾತನ ಕಾಲದಿಂದ ನಮ್ಮ ಮಾಡ್ತಾರೆ. ಆ ಋಷಿಮುನಿಗಳು ಹಿಮಪರ್ವತದಲ್ಲಿ ಕುತ್ಕೊಂಡು ಏಕಾಗ್ರತೆ ಒಳಗೆ ಧ್ಯಾನಾಸಕ್ತರಾಗಿ ಕೂತ್ರೆ ಅಜ್ಜಾರ್ ಹೇಳಿದ್ರಿ ಈಗ 2 ದಿನ ನಾನು ನೀರು ಕುಡ್ದಿಲ್ಲ, 10 ದಿನ, 1 ತಿಂಗಳು, 1 ವರ್ಷ ನೀರು ಕುಡ್ದಿಲ್ಲ, ಹಾಗೆ ಕೂತಾರಲ್ಲ. ಅವ್ರು ಯಾಕೆ ಕೂತಿರ್ಬೇಕು? ಊಟ ಇಲ್ಲ, ನೀರಿಲ್ಲ, ಒಂದೇ ಆಸನದೊಳಗೆ ಹಾಗೆ ಕೂತಾರ. ಕೇಳಿರ್ಬೇಕು ನೀವೆಲ್ಲ. ಹಿಂದೆ ಅಸಾಧ್ಯವಾದ ಮಾತು ಅನ್ಸುತ್ತೆ. ಅಂತ ಋಷಿ ಮುನಿಗಳು ಆ ತರ ಕೃಷಿ ಮಾಡಿದ್ದಾರೆ ನಮ್ಮ ದೇಶದಲ್ಲಿ. ನಮ್ಮ ದೇಶದೊಳಗೆ ಅಂತ ಕೃಷಿ ಮಾಡಿದ್ದನ್ನ ಪ್ರಸ್ತುತ ಸಂದರ್ಭದಲ್ಲಿ ಇಡೀ ನಮ್ಮ ದೇಶ ಗೌರವಾನ್ವಿತ ಹಿರಿಯರು ಅಂತ ಕೃಷಿ ಮಾಡ್ತಕ್ಕಂಥ ಕೃಷಿ ಸಮಾಜಕ್ಕೆ ಒಳಿತು ಮಾಡುತ್ತ, ಬದುಕಿಗೆ ಆಶ್ರಯ ಆಗತ್ತೆ ಅಂತೇಳಿ ಈ ರಾಷ್ಟ್ರ ಮಟ್ಟದೊಳಗ ಯೋಗ ದಿನಾಚರಣೆ, ಯೋಗ ಶಿಬಿರವನ್ನ ಆಯೋಜನೆ ಮಾಡಿ, ಅದಷ್ಟೇ ಅಲ್ಲ ಅಂತಾರಾಷ್ಟ್ರ ಮಟ್ಟಕ್ಕೂ ಒಯ್ದು ಯೋಗ ದಿನಾಚರಣೆ ಮಾಡಿ. ಇದು ತುಂಬಾ ಅದ್ಭುತವಾದಂತ ಪ್ರೇರಣೆ ಶಕ್ತಿ. ಕಾರಣ ಇಷ್ಟೇ, ಸಮಾಜ ಬದುಕಲಿ, ಸೌಂದರ್ಯ ಜೀವನದಿಂದ ಇರ್ಲಿ, ಆನಂದದಿಂದ ತೇರ್ಲಿ, ಸಮಾಜಮುಖಿಯಾಗಿರ್ಲಿ ಅನ್ನುವಂಥ ದೂರದೃಷ್ಟಿ ಇಟ್ಕೊಂಡ ಇಂಥ ಕಾರ್ಯಗಳನ್ನು ಮಾಡಿದ್ರು. ಆದ್ರೆ ಋಷಿಮುನಿಗಳನ್ನು ಹಿಡಿದು ಸನ್ಮಾನ್ಯ ಪಲ್ಲೆ ಸರ್ 50 ವರ್ಷ ಆತ ಪುಣ್ಯಾತ್ಮ, ಸಣ್ಣ ಅವಧಿ ಅಲ್ರಿ 50 ವರ್ಷ ನೋಡಕ್. ಅವ್ರ ಪದವಿ ಇದ್ದಾಗನ ಅದನ್ನ ಆರಂಭ ಅದಕ್ಕೂ ಮೊದಲ ಮಾಡ್ಬೇಕಾಗಿತ್ತ ಅಂತ ಗುಣಗಾಡಿದ್ರು ಸರ್. ಆ ಯೋಗ ಹೆಂಗ್ ಚೈತನ್ಯ ಶಕ್ತಿ ಇರ್ತಂತ ನಾವ್ ಅಲ್ಲಿ ಬಂದು ಕುತ್ಕೊಂಡು ಮಾತಾಡ್ಕೊಂತಿದ್ವಿ. ಸರ್ ಈ ಸಿಮೆಂಟಿನ ಕುರ್ಚಿ ಮೇಲೆ ಹತ್ತಿ ಮ್ಯಾಗ 1-2 ಹೂ 1-2 ಗರಿ ಕಟ್ಟಿದ್ರು. ಯಾರಿಗೂ ಮಾಡಕ್ ಆಗುದು. ಅವ್ರ ವಯಸ್ಸು ಎಷ್ಟು 75 ಎಷ್ಟು ಆಕ್ಟಿವ್ ಆಗಿ ಕೆಲಸ ಮಾಡ್ತಾರೆ. ಬಹುಶಃ ಆ ಯೋಗದ ಶಕ್ತಿ ಅಂತ ಚೈತನ್ಯ ಪ್ರೇರಣೆ ಆಗ್ತಕ್ಕಂಥ ಶಕ್ತಿಯಾಗಿರುತ್ತೆ ಆ ಯೋಗ. ಇಂಥ ಅದ್ಭುತವಾದಂತ ನಮ್ಮ ಪ್ರಾಚೀನ ಕಾಲದಿಂದ ಪರಂಪರೆ ಅವ್ರು ಮಾಡಿಕೊಟ್ಟು ಹೋಗಿದ್ದಾರೆ. ಪುಣ್ಯಾತ್ಮ ಋಷಿಮುನಿಗಳು ಮಾಡಿಕೊಟ್ಟು ಹೋಗ್ಯಾರ, ಕೃಷಿಕರು ನಮಗೆ ಮಾಡಿಕೊಟ್ಟಾರ. ಅದನ್ನು ಪುನರ್ಜೀವನಗೊಳಿಸಲಿಕ್ಕೆ ನಿರಂತರವಾಗಿ ಯೋಗ ಕೇಂದ್ರವನ್ನು ಕಟ್ಟಿ ಬೆಳೆಸಿ ಜಗದ್ಗುರು ಮಹಾಸನ್ನಿಧಿ ತೋಟದ ಸಿದ್ಧಲಿಂಗ ಮಹಾಸ್ವಾಮಿಗಳವರ ಕೃಪಾ ಆಶೀರ್ವಾದದಿಂದ ಅವರೊಬ್ಬರೇ ಹೋರಾಡ್ತಿರ್ತಾರ. ನೀನು ಯಾರು ಸಹಕಾರ ಮಾಡ್ತಿರೋದ್ರಲ್ಲಿ ದೊಡ್ಡ ಶ್ರೀಮಂತ ಮಠ ಇದ್ರು ಅಂತ. ಯಾಕೆ ಹೇಳ್ರಿ, ಬಂಗಾರದ ಅಂಗಡಿ ಬಹಳ ಜನ ಇರುದಿಲ್ಲ. ನಮ್ಮ ಬದುಕಿಗೆ ಆಸರೆ ಆಗ್ತಕ್ಕಂಥ ಕೆಲಸ ಯಾರು ಒಪ್ಪೋದನೇ ಇಲ್ಲ. ಬದುಕಿಗೆ ಆಸರೆ, ನಿರುಪಯುಕ್ತತೆ ಬಹಳಷ್ಟು ಬಳಕೆ ಮಾಡ್ಕೊಳ್ತಿರ್ತೀವಿ ನಾವು. ಏನ್ರಿ, ನಿರುಪಯುಕ್ತತೆನೇ ಬಹಳ ಬಳಕೆ ಮಾಡ್ತೀವಿ. ಆಕಾರಗಳನ್ನು ಹೇಳ್ತೀವಲ್ಲ ನಮ್ಮ ಬದುಕಿಗೆ. ಒಳ್ಳೆ ಡ್ರೆಸ್ ಬೇಕು, ಒಳ್ಳೆ ವಾಹನಗಳು ಬೇಕು, ಅಥವಾ ಇಂಥ ಗಿಡಗಳನ್ನ ಪ್ಲಾಸ್ಟಿಕ್ ಅನ್ನ ತೊಗೊಂಡ್ಬಂದು ಪಾಟ್ನಾಗ ಇಟ್ಕೊಂಡು ಎಂಜಾಯ್ ಮಾಡುವಂತ ಜನನು ನಾವು ಮನೆಯೊಳಗೆ ನೋಡಿರ್ಬೇಕು. ಹಗುರ್ಕ ಒಂದಿಷ್ಟು ಮಣ್ಣು ಹಾಕಿ, ನೀರು ಹಾಕಿ, ಗಿಡ ಇಟ್ಟು ಸ್ವಲ್ಪ ನೀರು ಅದ್ರ ಮುಖಕ್ಕೆ ಸ್ಪ್ರೇ ಮಾಡಿದ್ರೆ ಚೆನ್ನಾಗಿ ಅದರದ್ದು ವಾತಾವರಣ ಕೂಡ ನಮ್ಮ ಮೂಗಿಗೆ ತಾಕ್ತದೆ. ಪ್ಲಾಸ್ಟಿಕ್ನು ಕಟ್ಟಿದ್ರೆ ಏನ್ ತಾಕತ್ತೆ ಹೇಳಿ ನೋಡೋಣ. ಅಂದ್ರೆ ಅಷ್ಟ ತಾಳ್ಮೆ ಶಕ್ತಿ ನಮ್ಮಲ್ಲಿ ಇಲ್ಲ ಅಂತೇಳಿ ನಮಗ ನಮ್ಮ ಔದಾರ್ಯಗಳನ್ನು ತೋರಿಸುವಂಥದ್ದು, ನಾವು ಪರಿಚಯ ಮಾಡ್ತಕ್ಕಂಥದ್ದು. ಅಂದ್ರೆ ನಮ್ಮ ಕೈ ಮೇಲೆ ನಮ್ಗೆ ನಂಬಿಕೆನೇ ಇಲ್ಲ. ಯಾವಾಗಲೂ ಹೇಳಿತನದನ್ನ ಹೆಚ್ಚು ನಾವು ಉಪಯೋಗ ಮಾಡ್ತೀವಿ ಅನ್ನುವಂಥದ್ದು ಕೂಡ ಈ ಸಂದರ್ಭದಲ್ಲಿ ಬಹಳ ಗೊತ್ತಾಗತ್ತೆ. ನೋಡ್ರಿ, ಒಬ್ರು ಮಿಮಿಕ್ರಿ ಮಾಡಿದ್ರು ಸರ್, ಒಬ್ರು ಏನೋ ಪ್ರಸ್ತುತ ಸಂದರ್ಭದಲ್ಲಿ ಅವಲೋಕನ ಮಾತನಾಡಿದ್ರು. ಒಬ್ರು ದಿವ್ಯ ಜ್ಞಾನಿಗಳು, ಇದು ದಾನಿಗಳು ಈ ನಿರ್ಮಲಾ ಸಂಸ್ಥೆಗೆ ಕಾಲಕ್ಕೆ ಅವಕಾಶ ಇದ್ದಾಗ ಸಹಕಾರ ಮಾಡಿದ್ರು ಪುಣ್ಯಾತ್ಮರು ಅದನ್ನ ಬೆಳೆಸಲಿಕ್ಕೆ. ಆ ತಾಯಿ ನೋಡ್ರಿ, ಚಿಕ್ಕ ಹೆಣ್ಮಗಳು, ನಾನು ಬಂದ ತಕ್ಷಣ ನೋಡಿದೆ, ನಮಸ್ಕಾರ ಮಾಡಿದ್ರು. ಅಜ್ಜಾರು ಹಿಂಗಾಗೈತಿ, ಜನ ಬರ್ತಾ ಇಲ್ಲ ಅಂತೇಳಿ ಯಾಕೋ ಗುಣಗಾಡಿದ್ರು. ಬೇಡಮ್ಮ, ಇದು ಕಾರ್ಯಕ್ರಮ ಅಂದ್ರೆ ಹಂಗ ಸಮಾಜ ಕಾರ್ಯ ಮಾಡ್ತಕ್ಕಂಥ ಸೊಸೈಟಿ ಕೆಲಸಗಾರರು ಜನ ಹೀಗೆ ಇರುತ್ತೆ. ನಮ್ಮ ಮಠದಲ್ಲಿ ಶಿವಾನುಭವ ಹಚ್ಚಿದಾಗ ಒಮ್ಮೆ 4 ಜನ ಬಂದಿದ್ರು. ಇಡೀ ಶಿವಾನುಭವ ಅಂದ್ರೆ ಕಂಬಕ್ಕೊಬ್ರು ಕುಂದಿರ್ತಾರಂತ. ಒಬ್ರು ವಕೀಲರು ಬಂದ್ರು, ಇದನ್ನ ಯಾಕೆ ಹತ್ತೀರಿ, ಇವ್ರ ಸಲುವಾಗಿ ಯಾಕೆ ಮಾಡ್ತೀರಿ, ಬಂದ್ ಮಾಡ್ಬಿಟ್ರಿ ಅಂತಾರೆ. ಇದನ್ನ ಯಾಕೆ ಮಾಡಕ್ ಮಾಡ್ತಿದೆ? ಇಲ್ಲ, ಊರಾಗ ಮಕ್ಕಳು ಶಾಲೆಗೆ ಬಂದಿಲ್ಲ ಅಂದ್ರೆ ಶಾಲೆ ಬಂದ್ ಮಾಡಂಗ ನಾವು. 100-150 ಮಂದಿ ಕೂಡ್ತಾರೆ. ಸಾಕಷ್ಟು ಧಾನ್ಯಗಳು, ಪ್ರಸಾರದ ವ್ಯವಸ್ಥೆ ಎಲ್ಲ ಚೆನ್ನಾಗಿ ನಡೀತೈತಿ. ಸರ್ ಬಂದು ಕುಂತು ಹೋಗಿದಾರೆ. ಆ ಮತ್ತೆ ಏನ್ರಿ, 10,000 ಜನನೂ ಬರ್ತಾರ, 5,000 ಜನನೂ ಬರ್ತಾರೆ ಕಾರ್ಯಕ್ರಮ ನೋಡಿದ್ರೆ. ಆದ್ರೆ ಸಮಾಜ ಕಾರ್ಯ ಮಾಡ್ತಕ್ಕಂಥದ್ದು ನಿಂತಿರುವಂಥದ್ದಲ್ಲ. ಆ ನಿರ್ಮಲಾ ಅಕ್ಕ ಚಿಕ್ಕ ವಯಸ್ಸಿನಿಂದ ಚಿಕ್ಕವಳು ನಿರಂತರವಾಗಿ ತುಡಿತ ಸಮಾಜವನ್ನ ಹೆಣ್ಣು ಮಕ್ಕಳಿಗೆ ಎಂತ ಅವಕಾಶ ಮಾಡಿಕೊಟ್ಟ ನೋಡ್ರಿ ಅಮ್ಮ. ಇದ ಕರ್ಮಯೋಗ, ಇದು ಒಂದು ಯೋಗ ರೀ. ಅವ್ರನ್ನ ಬದುಕಿಗೆ ಆಶ್ರಯ ಆಗತ್ತೆ ಕೆಲಸ ಮಾಡ್ತಕ್ಕಂಥ ಕಲೆಗಳ ಮುಖಾಂತರ ಹೆಣಿಕೆ, ಟೇಲರಿಂಗು, ಇನ್ನೂ ಅನೇಕ ಕಾರ್ಯಗಳನ್ನ ಉಚಿತವಾಗಿ ಕಲಿಸ್ತಾರಲ್ಲ, ಅದೊಂದು ದೊಡ್ಡ ವಿಶೇಷ ಅಲ್ಲ.
ದುಡ್ಡು ಕೊಟ್ಟು ಟ್ರೈನಿಂಗ್ ಕೊಡೋರು ಒಂದು ಸಂಸ್ಥೆ ಶಾಲೆಗಳು ಭಾಳ ಆಗ್ಯಾವ ಏನ್ರಿ ದೇಶಪಾಂಡೆ ಫೌಂಡೇಶನ್ ಅಂತದ. ನನಗೊಮ್ಮೆ ಹುಬ್ಳಿ ದೇಶಪಾಂಡೆ ಫೌಂಡೇಶನ್ಗೆ ನಾನು ಕರೆದಿದ್ದೆ, ಸರ್ ನೀವು ಒಂದು ಲೆಕ್ಚರಿಂಗ್ ಮಾಡ್ಬೇಕು, ನೀವು ಚೆನ್ನಾಗಿ ಮಾತಾಡ್ತೀರಿ ಅಂತ. ಏನು ಲೆಕ್ಚರಿಂಗ್ ಮಾಡ್ಬೇಕಾ, ನಾನು ವಿಷಯ ನೀವು ಕೊಡ್ರಿ ನಾ ಮಾತಾಡ್ತೀನಿ. ಒಂದು ಹುಡುಗ ಉದ್ಯೋಗ ಕೊಡ್ಬೇಕು ಏನ್ರಿ, ಒಂದು ಹುಡುಗ ಉದ್ಯೋಗ ಕೊಡ್ಬೇಕು. ಉದ್ಯೋಗ ಕೊಡ್ಬೇಕಲ್ಲ, ಉದ್ಯೋಗಕ್ಕೆ ರೊಕ್ಕ ನೀವು ಕೊಡ್ತೀರಿ ಅಂತ ನಾನು ಕೊಡ್ತೀವಿ ಅಂತ ಹೇಳಿ 25,000 ರೂಪಾಯಿ ಕೊಡ್ತಾರೆ ಒಂದು ಹುಡುಗ. ಎಷ್ಟು ರೀ? 25,000. ಆ ಹುಡುಗನ ಮುಂದೆ ಯಾಕೆ ನಾನು ಟ್ರೈನಿಂಗ್ ತೊಗೋಬೇಕಾಯ್ತು, ನಾ ಮಾತಾಡ್ಬೇಕಾಯ್ತಲ್ಲ ಹುಡುಗ, ನಾನು ಟ್ರೈನಿಂಗ್ ತೊಗೋಬೇಕಾಯ್ತು. ಹಂಗಾರೆ ಒಂದು ಸಣ್ಣ ಬಲೂನ್ ವ್ಯಾಪಾರ ಕಲಿಸ್ಕೊಡೋದು ನಾವು. ಜಾತ್ರೆ ಒಳಗೆ ಬಲೂನ್ ಅವ್ನು ಟ್ರೈನಿಂಗ್ ಮಾಡಿದ್ರು ನನ್ನ ಮುಂದೆ. ನೀನು ಸ್ವಾಭಿಮಾನ ಪಡಂಗಿಲ್ಲ. ಬಲೂನ್ ಎಲ್ಲಿ ಸಿಗ್ತಾವ ಅಂತೇಳಿ ಯೂಟ್ಯೂಬ್ನಾಗ ಎಲ್ಲ ಎಲ್ಲೆಲ್ಲಿ ಸಿಗುತ್ತಾ ಮಾರ್ಕೆಟಿಂಗ್ ಹಚ್ಚಿಬಿಟ್ಟು ಎಲ್ಲಿ ಸಿಗ್ತಾವ, ಅದಕ್ಕೆ ಹವಾ ಹಾಕೋ ಮಷಿನ್ ಎಲ್ಲಿ ಸಿಗ್ತದೆ, ಅದ್ರ ರೇಟ್ ಅವ್ನಿಗೆಲ್ಲ ಪ್ರಶ್ನೆ. ಅಂತ ಬಲೂನ್ ಸಿಕ್ಕು, ಹವಾ ಹಾಕೋದಾಯ್ತು, ಒಂದು ಅರೇಂಜ್ಮೆಂಟ್ ಮಾಡಿ ಹ್ಯಾಂಗ್ ಕಟ್ಟಬೇಕು, ಒಂದು ಸ್ತಂಭಕ್ಕೆ ಒಂದು ಬಿದಿರು ಗಡಿಗೆ ಹ್ಯಾಂಗ್ ಕಟ್ಟಬೇಕು, ಮಕ್ಕಳ ಆಕರ್ಷಣೆಯಾಗಿ ಬಂದು ಒಯ್ದು ಅದನ್ನೆಲ್ಲ ಪ್ರೆಸೆಂಟೇಷನ್ ತೋರಿಸಿದ್ರು. ಅದು ಆಯ್ತು. ಇನ್ನು ಮಾರಾಟ ಮಾಡಬೇಕು. ಸಿದ್ದಾರೂಢ ಮಠದ ಜಾತ್ರೆ ಬರ್ತದೆ, ತೋಟದಾರ ಮಠದ ಜಾತ್ರೆ ಬರ್ತದೆ, ಮಾರ ಅವನಿಂದ ಒಬ್ಬನ ಅಮಾಯಕ ಮನುಷ್ಯನ ಬಿಟ್ಟಿರ್ತಾರೆ ಕಾಯಕ. ಸುಮ್ಮನೆ ಹಾಗೆ 25,000 ರೂಪಾಯಿ ಕೊಟ್ಟು ಬಿಡಲ್ಲ ಏನ್ರಿ, ಅವ್ನು ಹಿಂದೆ ಬಿಟ್ಟಿರ್ತಾರ, ಅವ್ನು ಗೊತ್ತಿಲ್ಲ ಬಿಟ್ಟಿರ್ತಾರೆ. ಆ 25,000 ರೂಪಾಯಿ ತಗೊಂಡು ಏನೋ ಸಾಮಾನು ತಗೊಳ್ಳಾರ್ದ ಬಲೂನ್ ತರಲಾರ್ದ ಹಾಗೆ ಮನೆಗೆ ಹೋಗ್ಬಿಟ್ಟು ಅವ್ನು ಟ್ರೈನಿಂಗ್ ಕೊಟ್ಟು ಇಂಥ ಕೆಲಸ ಮಾಡ್ತಾರೆ. ವಿವಿಧ ಉದ್ದೇಶಗಳ ಸಂದರ್ಭ ಕಾರ್ಯ ನಿಜವಾಗ ಮಾರಾಟ ಮಾಡಿದ ಲಾಭ ಹೇರಳವಾಗಿ 30%, 40% ಲಾಭ ಇರ್ತದ್ರ ಏನ್ರಿ. ಪ್ರತಿ ಹೌದು ಒಂದು ಜಾತ್ರೆ ಒಳಗೆ ಹೊಟ್ಟೆ ತುಂಬುತ್ತೆ ಇಲ್ಲ, ಸಾಕಷ್ಟು ಜಾತ್ರೆಗಳದಾವ, ಸಾಕಷ್ಟು ಸಂತೆಗಳದಾವ ಅಂತ ಹೇಳಿದ್ರು. ನಿತ್ಯ ನಿನ್ ದುಡ್ಡು ಬರುತ್ತೆ. ನಿಜವಾಗ್ಲೂ ಇವತ್ತು ಶ್ರೀಮಂತರಾದ, ನಿಜವಾಗ್ಲೂ ಅವ್ರು ಶ್ರೀಮಂತ. ಈ ವಿವಿಧ ಉದ್ಯೋಗಗಳ ಸರಿಯಾಗಿ ಕ್ರಿಯಾಶೀಲರಾಗಿ ಕೆಲಸ ಮಾಡಿದ್ರೆ ಇಂಥದ್ದೊಂದು ಕ್ರಿಯಾತ್ಮಕ ಕೆಲಸಕ್ಕೆ ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆ ಕೊಟ್ಟು ನಾನು ಕೂಡ ಅಲ್ಲಿ ಒಂದು ಹೋಗಿ ಪಾಠ ಬೋಧನೆ ಮಾಡಿ ಲೆಕ್ಚರ್ ಮಾಡಿ ಬಂದದ್ದನ್ನು ನಾ ಸ್ಮರಿಸ್ತೀನಿ. ಅಕ್ಕ ಮಾಡಿದಂಥ ಸಂಸ್ಥೆ ಹೇರಳವಾಗಿ ಚೆನ್ನಾಗಿ ಬೆಳೀಲಿ, ಸಮಾಜಮುಖಿಯಾಗಿ ಇರಲಿ ಅಂತ ಹೇಳಿದೆ. ಇಲ್ಲಿ ಸಿರಿಧಾನ್ಯಗಳ ಬಗ್ಗೆ ಸರ್ ಬಹಳ ಸೂಕ್ಷ್ಮವಾಗಿ ಹೇಳಿದ್ರು. ಬಹುಶಃ ತಾಯಂದಿರು ಬಹಳ ಬಂದಿರಲಿಲ್ಲ, ಇನ್ನೇನು ಬಹಳ ಮಾತಾಡಲ್ಲ. ಇತ್ತೀಚೆಗೆ ನಮ್ಮ ತಾಯಂದಿರಿಗೆ ಬಹಳ ದಪ್ಪ ಆಗ್ತಾ ಇದ್ದಾರೆ. ನಮ್ಮ ಡಾಕ್ಟರ್ ಹತ್ರ ಒಂದು ಸಲಹೆ ಇತ್ತು. ನನ್ನ ಮನೆ ಹಿಡಿದು, ನನ್ನ ತಾಯಿ ಹಿಡಿದು, ನನ್ನ ಧರ್ಮಪತ್ನಿ ಹಿಡಿದು, ನನ್ನ ಸಹೋದರಿ ಹಿಡಿದು ಯಾಕೆ ಹಿಂಗೆ ಆಗ್ತಾರೆ ಅಂತ ಹೇಳಿದ್ರೆ ಬಹಳ ಮಂದಿ ಸರಿಯಾಗಿ ಉತ್ತರ ಕೊಡಲಿಲ್ಲ, ಸಮರ್ಪಕವಾಗಿರ್ತಾರೆ. ಒಬ್ಬ ಡಾಕ್ಟರ್ ಏನ್ರಿ, ಒಬ್ಬ ಡಾಕ್ಟರ್ ಸಾದಾ ಡಾಕ್ಟರ್ ಹತ್ಕೊಂಡಾಕ ಅವ ಹೇಳಿದ, ಹೇರಳವಾಗಿ ನಮ್ಮ ತಾಯಂದಿರು ಚಹಾ ಕುಡಿತಾರೆ, ಮನೆಗೆ ಬಂದಂತ ಅತಿಥಿಗಳಿಗೆ ಚಹಾ ಕೊಡ್ತಾರೆ, ಚಹಾ ಜೊತೆ ಉಳಿದು ತಾವು ಒಂದಿಸ್ಕೊಡ್ತಾರೆ, ಕ್ಯಾಲರಿ ಜಾಸ್ತಿ ಆಗುತ್ತೆ, ದಪ್ಪ ಜಾಸ್ತಿ ಆಗ್ತಾ ಇದ್ದಾರೆ. ಊಟದಿಂದಲ್ಲ, ಬೇಕಾದಷ್ಟು ಊಟ ಮಾಡಿದ್ರು ತಪ್ಪಾಗಲ್ಲ. ದಯವಿಟ್ಟು ತಾಯಂದಿರು ಚಹಾವನ್ನು 2 ಹೊತ್ತು ಸಕ್ಕರೆ ತೊಟ್ಟು ಕುಡಿದ್ರು ಭಾಳ ಚಹಾ ಕುಡಿತೀನಂದ್ರೆ ಸ್ವಲ್ಪ ದಿನ ತ್ರಾಸ ಆಗುತ್ತೆ, ಮುಂದೆ ಸಕ್ಕರೆ ಹಾಕೊಳ್ಳೋ ಚಹಾ ಕೊಟ್ಟ ಕುಡಿತೀವಿ. ಸಕ್ಕರೆ ಬೇಕು ಅಲ್ಲ ಅಂತ ಅದನ್ನ ಸಿಹಿಯಾಗಿ ಊಟ ಮಾಡಿ, ಮನೆಯಾಗ ಅಡುಗೆ ಮಾಡಿ ಹಣ್ಣು ತಿನ್ನಿ. ಆದ್ರೆ ಚಹಾದಿಂದ ಕ್ಯಾಲರಿ ಜಾಸ್ತಿ ಆಗುತ್ತೆ, ಬಹಳ ಜನ ದಪ್ಪ ಆಗ್ತಾ ಇದ್ದಾರೆ, ನಮ್ಮ ಆರೋಗ್ಯ ವಜನ ಆಗ್ತಾ ಇದೆ, ಕೆಲಸ ಮಾಡಕ್ ಆಗ್ತಾ ಇಲ್ಲ, ಕ್ರಿಯಾಶೀಲವಾಗಿ ನಮ್ಗೆ ಇರ್ತಾ ಇಲ್ಲ. ಬಹಳ ಮಂದಿ ಹೆಣ್ಮಕ್ಳು ತೊಂದರೆ ಇದೆ. ಇಂಥ ಸೂಕ್ಷ್ಮ ವಿಚಾರಗಳನ್ನ ದಯವಿಟ್ಟು ತಮ್ಮೆಲ್ಲರಿಗೆ ಹೇಳಲಿಕ್ಕೆ ಕೊಡ್ತಾ ಇದ್ದೀನಿ. ಬರೀ ಹೆಣ್ಮಕ್ಳು ಅಷ್ಟಲ್ಲ, ಗಂಡ್ಮಕ್ಳು ಹಂಗಾಗಿದ್ದಾರೆ. ಹೆಚ್ಚೆಚ್ಚು ಚಹಾ ಕುಡಿಯೋದು. ಆಮೇಲೆ ಗಂಡ್ಮಕ್ಳು ಬಹಳ ದಪ್ಪ ಆಗ್ತಾ ಇದೆ ಇತ್ತೀಚಿನ ದಿನದಲ್ಲಿ. ಬಹುಶಃ ಅದು ನಮ್ಮ ದೇಶದ ಸಂಸ್ಕೃತಿನೂ ಅಲ್ಲ. ಚಹಾ ಪಾಶ್ಚಿಮಾತ್ಯರು ಬಂದು ಬಿಟ್ಟು ಹೋದಂತ ಅವ್ರು ಯಾಕೆ ಚಹಾ ಜಾಸ್ತಿ ಕುಡಿತಾರೆ ಅಂತಂದ್ರೆ ಅಲ್ಲಿ ಹೆಚ್ಚು ಶೀತ ವಾತಾವರಣ, ಹೆಚ್ಚು ಐಸ್ ಬೀಳ್ತಿರ್ತದೆ. ಮನೆ ಮುಂದೆ ಕಸ ಅನ್ಬೇಕಾದ್ರೆ ಐಸ್ ಬೀಳ್ತಿರ್ತೈತಿ, ಕಸ ಅಂತಾರೆ. ಅವ್ರಿಗೆ ಟೀ ಕಾಫಿ ಕುಡಿದ್ರೆ ರಕ್ತ ಸಂಚಲನ ಆಗ್ತೈತಿ ಅನ್ನೋದಕ್ಕೋಸ್ಕರ ಕುಡಿತಾರೆ ಹೊರತು ನಾವೆಲ್ಲ ಬಿಸಿಲು ಮಂದಿ ಬಯಲು ಸೀಮೆಯವರು, ನಮ್ಗೆ ಅದು ಸೂಟ ಆಗೋದು. ಬಟ್ ಬಹಳ ವರ್ಷ ಅವ್ರು ಆಳು ಹೋದಕ್ಕೆ ಆ ಕ್ರಿಯೆ ನಮ್ಮ ಮೇಲೆ ಅವಲಂಬಿ ನಾವು ಇದನ್ನ ದಿನ ಮಾಡ್ತಾ ಇದ್ವಿ. ದಯವಿಟ್ಟು ಅದನ್ನ ನಿರಾಕರಿಸಿ ಕುಡಿದ್ರು ಕೂಡ ಶುಗರ್ ಕಡಿಮೆ ಬಿಟ್ಟ ಮಾಡೋದು ಒಳ್ಳೇದು ಅನ್ನುವಂಥ ಮಾತನ್ನ ಈ ಸಿರಿಧಾನ್ಯ ಕುರಿತಾಗಿ ಸೂಕ್ಷ್ಮವಾಗಿ ಹೇಳಿದ್ರು. ಇನ್ನು ನಾವೆಲ್ಲಿ ವಾಸಸ್ಥಳ ಮಾಡ್ತೀವಿ, ನಾವು 25 ಕಿಲೋಮೀಟರ್ ಒಳಗೆ ಏನು ಬೆಳಿತೀವಿ ಅದಷ್ಟೇ ಊಟ ಮಾಡ್ತೀವಿ, ಅದು ಸಿರಿಧಾನ್ಯನಾಗಿರುತ್ತೆ ಅನ್ನುವಂಥ ಮಾತನ್ನ ನಿಮ್ಗೆ ಹೇಳ್ತಾ ಇದ್ದೀನಿ. ನಮ್ಮ ಭೂಮಿ ಗುಣಧರ್ಮ, ನಮ್ಮ ಭೂಮಿ ಒಳಗೆ ಏನು ಬೆಳಿತೈತಿ ನೀವು ಅದನ್ನ ಊಟ ಮಾಡಿದ್ರನ್ನ ಬಹಳ ಉತ್ತಮವಾಗಿರ್ತೀವಿ ಅನ್ನೋ ಮಾತನ್ನ ಹೇಳಿ ಇಡಿಯಾದ ಕಾರ್ಯಕ್ರಮಕ್ಕೆ ನಮ್ಮ ಸರ್ ಯಾರೋ ಕುಲ್ಕೋಟಿ ಅವರು ಮರೋಡ ಸಿದ್ದಪ್ಪ ಬಹಳ ಚಂದ
ಒಂದು ಕಾವ್ಯವನ್ನು ಮಂಡಿಸಿದರು. ಮೊನ್ನೆಯೂ ಕೂಡ ಒಂದು ಸಾಹಿತ್ಯ ಪರಿಷತ್ತಲ್ಲಿ ಕೂಡ ಒಂದು ಕಾವ್ಯವನ್ನು ಮಂಡಿಸಿದರು. ತುಂಬಾ ಸಾಹಿತಿ ಮತ್ತು ಸಮಾಜಮುಖಿ ಆಗಿರ್ತಕ್ಕಂಥ ಒಬ್ಬ ಸಂಪನ್ಮೂಲ ವ್ಯಕ್ತಿ. ಅವರು ಕೂಡ ಆ ಮಗುವಿಗೆ 1 ವರ್ಷದ ಎಜುಕೇಶನ್ ಪಠ್ಯಕ್ರಮದ ಖರ್ಚು ವೆಚ್ಚವನ್ನು ನೋಡ್ಕೊಳ್ತಾ ಇದ್ದಾರೆ. ಈ ವರ್ಷ ಅವರು ತಗೊಳ್ಳಿ, ಮುಂದಿನ ವರ್ಷ ಒಟ್ಟು ನಾವು ಒಂದೇ ವರ್ಷ ತಗೊಳ್ಳೋದಲ್ಲ, 3 ವರ್ಷ ತಗೊಳ್ತೀವಿ. ಯಾವಾಗಲೂ ನಮ್ಮಲ್ಲೇ ಏನಾಯ್ತು, ನಮ್ಮ ಮಠದೊಳಗೆ ಒಂದು ವಿಷಯ ಇದೆ, ಹೇಗಿದೆ ಅಂತ ಹೆಚ್ಚಾಗಿ ಹೆಣ್ಣು ಮಕ್ಕಳನ್ನ ತಗೊಂಡಿದ್ದೀನಿ. ಶಿಕ್ಷಣ ದತ್ತು ಅಂತ ಐತೆ ನಮ್ಮ ವರ್ಷ 5-6 ಮಕ್ಕಳನ್ನ ದತ್ತು ತಗೊಂಡಿರ್ತೀವಿ. ಒಂದು ತಗೊಂಡ್ರೆ 3 ವರ್ಷ ಕಂಟಿನ್ಯೂ ಕೊಡ್ತಿರ್ತೀವಿ. ಅವಳಿಗೆ ಪಠ್ಯಕ್ರಮ, ಅವಳಿಗೆ ಆಸಕ್ತಿ ಇನ್ನೂ ಏನಿದೆ, ಮತ್ತು ಬೇರೆ ಬೇರೆ ಚಿತ್ರಕಲೆ ಪರಿಕರಗಳನ್ನು ಕೊಡ್ತೀನಿ, ಶಿಕ್ಷಣ ಪರಿಕರಗಳನ್ನು ಕೊಡ್ತೀನಿ, ಅಥವಾ ಪಾಟಿ ಚೀಲ, ಬ್ಯಾಗು, ಅವಳಿಗೆ ಒಂದು ಜೊತೆ ಸ್ಲೀಪರ್, ಒಂದು ನೀರಿನ ಬಾಟ್ಲಿ, ಒಂದು ಚಾಪಿ, ಅವನ್ನೆಲ್ಲನೂ ನಮ್ಮ ಶ್ರೀಮಠ ಒದಗಿಸಿಕೊಡುತ್ತೆ ಅನ್ನುವಂಥ ಮಾತನ್ನು ಬಹಳ ಸಂತೋಷದಿಂದ ಹೇಳಿ ಸಂತೋಷ ಪಡ್ತಾ ಇದ್ದೀನಿ. ಒಂದು ಮಗುವಿಗೆ ಕಣ್ಣು ಇದ್ದಿಲ್ಲ, ಸುಮಂಗಲ ಅಂತ ಹೇಳಿ ಪುಟ್ಟರಾಜ ಅವಳ ಪೂಜ್ಯರ ಯಾವುದಾದ್ರು ಸಂಗೀತ ಪದವಿ ಕಾಲೇಜ್ನೊಳಗೆ ಅವಳಿಗೆ 4 ವರ್ಷ ನಾವೇ ಓದಿಸಿದ್ವಿ. ಮ್ಯೂಸಿಕ್ ಮಾಡಿದ್ವಿ ಒಳಗೆ. ಅವಾಗ ನನಗೆ ಇನ್ನೊಂದು ಏನು ಸಂತೋಷ ಆಗತ್ತೆ ಅಂದ್ರೆ, ಯಾಕೆ ಒಮ್ಮೆ ನೆಟ್ ಅಂತ ಕಟ್ಟಿದ್ವಿ. ನಾನು 4 ಬೇರೆ ಕುಂತೀನಿ, ನನಗೂ ಆಗಿಲ್ಲ. ನಾನು 4 ಬೇರೆ ಕುಂತೀನಿ ಏನ್ರಿ, ನೆಟ್ಟು ಸೆಟ್ಟು ನಾನು 4 ಬೇರೆ ಕುಂತೀನಿ, ನನಗೂ ಪಾಸ್ ಆಗಕ್ಕಾಗಲ್ಲ. ಆ ಹುಡುಗಿ ಒಂದೇ ಅಟೆಂಪ್ಟಿಗೆ ನಾವೇ ಏನ್ರಿ ಒಂದೇ ಅಟೆಂಪ್ಟಿಗೆ ಆಕೆ ನೆಟ್ ಸೆಟ್ ಪಾಸ್ ಆದ್ರು. ನನಗೆ ಖುಷಿ ಆಗಿತ್ತು. ಹೇಗೆ ಪಾಸ್ ಆಗಿ ಹೇಗೆ ಅಭ್ಯಾಸ ಮಾಡಿದೆ ಅಂತ ನಾ ಹೇಳ್ತೀನಿ. ಯೂಟ್ಯೂಬ್ನಾಗ ನೋಡಿ ಮಾಡಿ ನನ್ನ ಯೂಟ್ಯೂಬ್ನಾಗ ಅಭ್ಯಾಸ, ಎಲ್ಲಿಯೂ ಕೋಚಿಂಗ್ ಇಲ್ಲ, ಹೈದರಾಬಾದ್ ಕೋಚಿಂಗ್ ಇಲ್ಲ, ಬೆಂಗಳೂರು ಕೋಚಿಂಗ್ ಇಲ್ಲ. ಬಹಳ ಖುಷಿ ಅನಿಸ್ತು, ನಿಜವಾಗ್ಲೂ ಬಹಳ ಖುಷಿ ಅನಿಸ್ತು. ಆ ಸುಮಂಗ್ಲಾಗ ನಾವು ಬಹುಶಃ 3 ವರ್ಷ ನಿರಂತರವಾಗಿ ಅಕ್ಕಿ ಕೂಡ ಶಿಕ್ಷಣ ದತ್ತು ಕಾರ್ಯಕ್ರಮ ಕಲಿತು ಇವತ್ತು ನೆಟ್ಟು ಸೆಟ್ ಆಗಿ ಬಹುಶಃ ಒಂದು ಕಾಲೇಜ್ ಯೂನಿವರ್ಸಿಟಿ ಪ್ರೊಫೆಸರ್ ಆಗಿ ಅರ್ಹ ವಿದ್ಯಾರ್ಥಿ ಅನ್ನುವಂಥದ್ದು ಬಹಳ ಸಂತೋಷ ಪಡ್ತಾ ಇದ್ದೀನಿ. ಇಡಿಯಾದ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಂದು ಎಲ್ಲ ಹಿರಿಯರುಗಳು ಈ ವೇದಿಕೆ ಕೂತಾರೆ ನಿಂತು ಈ ಕಾರ್ಯಕ್ರಮ ಯಶಸ್ವಿ ಮಾಡಿದ್ದಕ್ಕೆ ತಮಗೆಲ್ಲರಿಗೂ ಗೌರವ ತಂದು ಕೊಟ್ಟಿದೆ ಅನ್ನುವಂಥ ಮಾತನ್ನು ಹೇಳಿ ಈ ಮಾತಿಗೆ ಈ 2 ಮಾತು ಆಶೀರ್ವಾದ. ದುಷ್ಕಾರ್ಯಗಳು ಆವರಿಸುತ್ತವೆ. ನಮ್ಮಲ್ಲಿ ಇಂಥ ಸತ್ಕಾರ್ಯಗಳು ಇರುವುದರಿಂದಲೇ ಒಳ್ಳೆ ಇನ್ನು ಕಾಲ ಘಟ್ಟಕ್ಕೆ ತಕ್ಕ ಹಾಗೆ ಜೀವನ ಸುಂದರವಾಗಿ ನಡೀತಾ ಇದೆ. ಇಂಥ ಒಂದು ಸತ್ಕಾರ್ಯ ಇಲ್ಲದಿದ್ದರೆ ನಾವೆಲ್ಲರೂ ಈಗ ಅವನತಿಯ ಹಂತದಲ್ಲಿ ಹೇಗಿದ್ದೇವೆ, ಇನ್ನು ಇದಕ್ಕಿಂತ ದೊಡ್ಡ ಪರಿಸ್ಥಿತಿ ಬರುತ್ತೆ ಅನ್ನುವಂಥ ವಿಚಾರವನ್ನ ಸೂಕ್ಷ್ಮವಾಗಿ ನಮ್ಮ ಮಹೇಶ್ವರ ಸ್ವಾಮಿ ಹೊಸಳ್ಳಿ ಮಠರು ನಿಮಗೆ ತಿಳಿಸಿದರು. ಹಾಗಾಗಿ ನಾವು ಸತ್ಕಾರ ಮಾಡ್ತೇವೆ, ನೀವು ಸತ್ಕಾರ ಮಾಡಿ. ಸತ್ಕಾರವೇ ನಮ್ಮ ಜೀವನಕ್ಕೆ ಒಂದು ಆಧಾರವಾಗಿರುತ್ತೆ ಅನ್ನುವಂಥ ವಿಚಾರವನ್ನು ಹೇಳಿದಂತ ನಮ್ಮ ಮಹೇಶ್ವರ ಸ್ವಾಮಿ ಹೊಸಳ್ಳಿ ಮಠರಿಗೆ ನಮ್ಮೆಲ್ಲರ ವತಿಯಿಂದ ತುಂಬು ಹೃದಯದ ಧನ್ಯವಾದಗಳನ್ನು ಸಮರ್ಪಿಸ್ತೇವೆ. ಆದ್ಮೇಲೆ ಈ ಕಾರ್ಯಕ್ರಮಕ್ಕೆ ಬಂದು ನಮಗೆ ಒಂದಿಷ್ಟು ಒಳ್ಳೆ ಕೆಲವೇ ಜನ ಇದ್ರು, ಒಂದಿಷ್ಟು ಪಾಠ ಬೋಧನೆ ಹಾಕಿ ಬಹಳಷ್ಟು ಮಾರ್ಮಿಕವಾಗಿ ನಮ್ಮ ಮನಸ್ಸಿಗೆ ತಪ್ಪು ಹಾಕಿ ಮಾತಾಡಿದ್ದಾರೆ. ಇನ್ನೂ ಜನ ಕೂಡಿಸ್ಬೇಕು, ಇಂಥ ವಿಚಾರಗಳನ್ನು ನಿಮಗೆ ತಿಳಿಸ್ಬೇಕು ಅನ್ನುವಂಥ ಆಶೆಯನ್ನು ಹೊಂದಿದ್ದೇವೆ. ನೀವು ಮುಂದೆ ಸರ್ನ ಮತ್ತೆ ಕರೆಸ್ತೇವೆ, ಇಂಥ ವಿಚಾರಗಳನ್ನು ನಾವು ಹಂಚಿಕೊಳ್ಬೇಕು ಅನ್ನುವಂಥ ಆಸೆ. ಹೀಗಾಗಿ ಅವರಿಗೆ ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ, ಅವರು ಸಾನ್ನಿಧ್ಯ ವಹಿಸಿ ಒಳ್ಳೆಯ ಮಾತುಗಳನ್ನು ಆಡಿದ್ದಕ್ಕೆ ನಮ್ಮೆಲ್ಲರ ವತಿಯಿಂದ ಧನ್ಯವಾದಗಳನ್ನು ಹೇಳ್ತೇವೆ. ಈಗ ಅವರಿಗೆ ನಮ್ಮ ಸುಮಿತಾ ದೊಡ್ಡಮನಿ ದಂಪತಿಗಳು ನೆನಪಿನ ಕಾಣಿಕೆಯನ್ನು ಕೊಡಬೇಕು ಅಂತ ನಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಿದ್ದೇನೆ. ಸುಮಿತಾ ದೊಡ್ಡಮನಿ ನಿಮ್ಮ ಈ ಕಾರ್ಯಕ್ರಮಕ್ಕೆ ಉದ್ಘಾಟಕರಿಗೆ ಆಗಮಿಸಿದ ಗುರುಗಳಿಗೆ ದೊಡ್ಡಮನಿ ದಂಪತಿಗಳು ಈ ನೆನಪಿನ ಕಾಣಿಕೆ ನೆನಪಿನ ಕಾಣಿಕೆಯನ್ನು ನೀಡಬೇಕು ಅಂತ ಕೇಳ್ಕೊತಿದ್ದೇನೆ. ಅದೇ ರೀತಿಯಾಗಿ ನಮ್ಮ ಮುಂಡಗಿಯ ಚಂದ್ರನಾವಿ ಅವರಿಗೆ ಅದೇ ರೀತಿಯಾಗಿ ನಮ್ಮ ಅಜ್ಜವರಿಗೆ ಈ ಕಾರ್ಯಕ್ರಮದ ರೂವಾರಿಯಾಗಿರ್ತಕ್ಕಂಥ ನಮ್ಮ ಚನ್ನಪಂಚನವರಿಗೆ ಒಂದು ಸ್ಮರಣಿಕೆಯನ್ನ ದೊಡ್ಡಮನಿ ದಂಪತಿಗಳು ನೀಡಬೇಕು ಅಂತ ಕೇಳ್ತಾರೆ. ಈ ಕಾರ್ಯಕ್ರಮದ ಇನ್ನೋರ್ವ ಅತಿಥಿಗಳಾಗಿದ್ದ ಗೌಸಿದ್ದಪ್ಪ ಹಳ್ಳಿಕೆರೆ ಅವರಿಗೆ ದೊಡ್ಡಮನಿ ದಂಪತಿಗಳು ನೆನಪಿನ ಕಾಣಿಕೆಯನ್ನು ನೀಡಬೇಕು ಅಂತ ಕೇಳ್ಕೊತಿದ್ದೇನೆ.
ಈ ಸ್ಮರಣಿಕೆಯನ್ನ ಪಡೆದುಕೊಳ್ಬೇಕು. ಅದೇ ರೀತಿ ನಮ್ಮ ಬಂಗಾರಗುಂಡ ಗುರುವಪ್ಪನವರ ಒಂದು ನೆನಪಿನ ಸ್ಮರಣಿಕೆಯನ್ನು ನೀಡಬೇಕು ಅಂತ ಕೇಳ್ಕೊತಿದ್ದೀನಿ. ಅದೇ ರೀತಿ ಮುಂದೆ ಅದೇ ರೀತಿ ನಮ್ಮ ಮರು ಸಿದ್ದಪ್ಪ ದೊಡ್ಡಮನಿ ಸರ್ಗೆ ನಮ್ಮ ದೊಡ್ಡಮನಿ ದಂಪತಿಗಳು ಮಂಗೂರವರು ಒಂದು ಕವಿತೆಯನ್ನು ರಚನೆ ಮಾಡಿದ್ದಾರೆ. ಅವರಿಗೆ ಈ ಸ್ಮರಣಿಕೆಯನ್ನು ನೀಡಿ ಅವರನ್ನ ಅಭಿನಂದಿಸಬೇಕು ಅಂತ ಕೇಳ್ಕೊತಿದ್ದೀನಿ. ಗಂಗೂರು. ಅದೇ ರೀತಿ ನಮ್ಮ ಕಡಗಲ್ ಮೇಡಮ್ ಅವರು ಸ್ಮರಣಿಕೆಯನ್ನ ಪಡೆದುಕೊಳ್ಬೇಕು ಅಂತ ಕೇಳ್ಕೊತಿದ್ದೀನಿ. ವಿಜಯಲಕ್ಷ್ಮಿ ಲಕ್ಷ್ಮೇಶ್ವರದಿಂದ. ಅದೇ ರೀತಿಯಾಗಿ ನಮ್ಮ ಈ ಕಾರ್ಯಕ್ರಮದ ನಮ್ಮ ನಾಗರತ್ನ ಬಡಗಣ್ಣ ಮೇಡಮ್ ಅವರಿಗೆ, ಅದೇ ರೀತಿಯಾಗಿ ನಮ್ಮ ಮಾಧ್ಯಮ ಮಿತ್ರರಾಗಿರ್ತಕ್ಕಂಥ ಧರ್ಮೇಂದ್ರ ಕಿಟಗಿ ಅವರಿಗೆ ಈ ಒಂದು ಸ್ಮರಣಿಕೆಯನ್ನ ನೀಡಬೇಕು ಅಂತ ಕೇಳ್ಕೊತಿದ್ದೇನೆ. ಧರ್ಮೇಂದ್ರ ಕಿಟಗಿ ಅವರಿಗೆ ದೊಡ್ಡಮನಿ ದಂಪತಿಗಳು ಸ್ಮರಣಿಕೆಯನ್ನ ನೀಡಬೇಕು ಅಂತ ಕೇಳ್ಕೊತಿದ್ದೇನೆ. ರಮೇಶ್ ಹದಿಮನಿ ಅವರು ಒಂದು ಯೋಗ ಶಿಬಿರದ ಒಂದು ಸ್ಮರಣಿಕೆಯನ್ನು ಪಡೆದುಕೊಳ್ಬೇಕು ಅಂತ ಕೇಳ್ಕೊತಿದ್ದೇನೆ. ಈಗ ತಮಿಳ್ನ ಅವರು ಈ ಸ್ಮರಣಿಕೆಯನ್ನ ಪಡೆದುಕೊಳ್ಬೇಕು ಅಂತ ಕೇಳ್ಕೊತಿದ್ದೇನೆ. ಪರಶುರಾಮ್ ಸೋಳಂಕಿ ಸ್ಮರಣಿಕೆಯನ್ನು ನೀಡಬೇಕು. ಈಗ ಮಾರುತಿ ಈ ಕಾರ್ಯಕ್ರಮ ನಾವೆಲ್ಲರೂ ಈ ತನಕ ಸುಂದರ ಭಾಷೆಯನ್ನಾಡುವ ಮೂಲಕ ಎಲ್ಲರ ಹೃದಯದಲ್ಲಿ ನೆಲೆ ನಿಲ್ಲುವ ಹಾಗೆ ನಿರೂಪಣೆ ಮಾಡುವಂತ ನಿರ್ಧರಿಸಲು ಎಲ್ಲರೂ ಕೂಡ ಜೋರಾದ ಚಪ್ಪಾಳೆಯನ್ನು ತಟ್ಟುವುದರ ಮೂಲಕ ಚಂದ್ರು ಅವರು ಇಂಥ